ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೋಗಾಮೃತ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ಏನು ಮಾತಾಡದೆ, ಯಾಕೆ ಗೊತ್ತಾ, ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಧ್ಯಾನದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಅಂದ್ರೆ ವೇಗವಾಗಿ ನಡೆಯುತ್ತಿರುವ ನಮ್ಮ ಈ ಜೀವನ ಶೈಲಿ ಏನಿದೆಯಲ್ಲ, ಆಗ ನಮಗೆ ಕಾಡುದು ಮನಸ್ಸಿಗೆ ಶಾಂತಿ ಇಲ್ಲ, ಒತ್ತಡ ಜಾಸ್ತಿ ಆಗಿದೆ ಅಂತ ಹೇಳಿ. ಸೊ ಇದನ್ನೆಲ್ಲ ನಿವಾರಿಸುವಂತದ್ದು ಏನು ಕೇಳಿದ್ರೆ, ನಾವು ಮಾಡುವಂತ ಧ್ಯಾನ. ಅಗತ್ಯವಾಗಿ ಜೀವನದಲ್ಲಿ ಇವತ್ತು ಧ್ಯಾನ ಬೇಕೇ ಬೇಕು. ಧ್ಯಾನ ಮನಸ್ಸಿಗೆ ಶಾಂತಿ ಕೊಡುತ್ತೆ, ಏಕಾಗ್ರತೆ ಹೆಚ್ಚಿಸುತ್ತೆ, ಒತ್ತಡವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಲಾಗುತ್ತೆ, ಆಗುತ್ತೆ ಸಹ. ಸೊ ಇವತ್ತಿನ ಈ ಎಪಿಸೋಡ್ ಅಲ್ಲಿ ನಾನು ದಿವಾಣ ಕೇಶವ್ ಭಟ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ಕೂಡ ನೋಡಿದ್ರಿ, ಪ್ರಾಣಾಯಾಮದ ಬಗ್ಗೆ, ಅದರಲ್ಲೂ ಬಂಧ ಪ್ರಾಣಾಯಾಮದ ಬಗ್ಗೆ ಹೇಗೆ ಅಂತ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ರು. ಈಗ ಧ್ಯಾನದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಅವರಿಂದ. ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ, ನಮಸ್ಕಾರ ಗುರುಗಳೇ. ದಿವಾಣ ಕೇಶವ್ ಭಟ್ರು, ಮಂಗಳೂರು. ಯೋಗ ಧ್ಯಾನ ಪ್ರಾಣಾಯಾಮದಲ್ಲಿ ಇವರ ಹೆಸರು ಮಂಗಳೂರಿನಲ್ಲಿ ಚಿರಪರಿಚಿತ. ವಿಜಯ ಬ್ಯಾಂಕಿನಲ್ಲಿ ಸುಮಾರು 35 ವರ್ಷಗಳ ಕಾಲ ಬೇರೆ ಬೇರೆ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ 2001ರಲ್ಲಿ ಸ್ವಯಂ ನಿವೃತ್ತಿಯನ್ನ ಪಡೆದು ಆನಂತರದ ಜೀವನ ಅಂದ್ರೆ ವಿಶ್ರಾಂತ ಜೀವನವನ್ನ ವಿಶ್ರಾಂತಿಗಾಗಿ ಬಳಸದೆ ಆಧ್ಯಾತ್ಮಿಕ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯೋಗ ಶಿಕ್ಷಕರಾಗಿ ಯೋಗ ಶಿಬಿರಗಳನ್ನ, ಪ್ರಾಣಾಯಾಮ ಧ್ಯಾನದ ಶಿಬಿರಗಳನ್ನ ಮಾಡ್ತಾ ಬಂದಿರ್ತಾರೆ. ಪ್ರವಚನಗಳನ್ನ ಕೂಡ ಇವತ್ತಿಗೂ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಇವರ ಹಲವಾರು ಚಿಂತನೆಗಳು ಮಂಗಳೂರು ಆಕಾಶವಾಣಿಯಲ್ಲಿ ಕೂಡ ಬಿತ್ತರಿಸಲಾಗಿದೆ. ಸ್ಥಳೀಯ ಮೆಸ್ಕಾಂ ಸಂಸ್ಥೆಯಲ್ಲಿ ವ್ಯಕ್ತಿತ್ವ ವಿಕಸನ, ವ್ಯಕ್ತಿತ್ವ ನಿರ್ಮಾಣ, ಮಾನಸಿಕ ಒತ್ತಡ ನಿವಾರಣೆ ಹೀಗೆ ಅಂತೇಳಿ ತರಬೇತಿಗಳನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರ ಅಂತಃಕರಣ ಎಂಬ ಒಂದು ಚೊಚ್ಚಲ ಕೃತಿ, ಆಧ್ಯಾತ್ಮಿಕ ಚಿಂತನೆಗಳ ಕೃತಿ ಕೂಡ ಬಿಡುಗಡೆಯಾಗಿದೆ. ಅವರನ್ನ ಮತ್ತೊಮ್ಮೆ ಈ ಚಾನೆಲ್ ಮೂಲಕ ಪರಿಚಯಿಸ್ತಾ, ಗುರುಗಳೇ, ನಮ್ಮ ಪ್ರಶ್ನೆ ಯೋಗದಲ್ಲಿ ಧ್ಯಾನದ ಸ್ಥಾನವೇನು? ಅಂದ್ರೆ ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನ ಇದೆ, ಮತ್ತೆ ಹೇಗೆ ಮಾಡುದು, ಮತ್ತೆ ಧ್ಯಾನ ಅಂದ್ರೆ ಏನು? ಮೊದಲನೇದಾಗಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮಿಂದ ತಿಳ್ಕೋಬೇಕು ಅಂತ ನಾನು ಬಂದಿದ್ದೀನಿ. ಹಲವಾರು ವಿಷಯಗಳು ನಿಮ್ಮಿಂದ ಗೊತ್ತಾಗ್ಬೇಕಾಗಿದೆ ನಮ್ಮ ವೀಕ್ಷಕರಿಗೆ ಅಂಡ್ ನಮಗೆ ಏನು ಗೊತ್ತಿದೆಯೋ ಅದೇ ವಿಶೇಷ ಜ್ಞಾನ ಅಲ್ಲ, ಇನ್ನೂ ಹೆಚ್ಚಿನ ಜ್ಞಾನ ನಿಮ್ಮಿಂದ ತಿಳ್ಕೋಬೇಕು. ಎಲ್ಲ ವಿಚಾರಗಳನ್ನ ದಯವಿಟ್ಟು ಹೇಳಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಸಂಜನಾ ಅವರೇ. ನಮಸ್ಕಾರ. ನಿಮಗೆ ಮೊದಲಿಗೆ ನಮ್ಮ ಈ ಮನೆಗೆ ಬಂದು ನೀವು ಈ ಚಿತ್ರೀಕರಣ ಮಾಡೋದಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಮೊದಲಿಗೆ ಧನ್ಯವಾದ ಮಾಡಬೇಕು. ನಿಮ್ಮ ಎಲ್ಲ ಸಹಕಾರ, ನಿಮ್ಮ ಆಶೀರ್ವಾದ ಮುಖ್ಯವಾಗಿ. ಖಂಡಿತವಾಗಿ ನೀವು ಕೇಳಿದರೆ ಧ್ಯಾನ ನಮಗೆ ಯಾವುದಕ್ಕೆ ಪ್ರಯೋಜನ ಉಂಟು ಮಾಡ್ತದೆ? ಧ್ಯಾನ ಅಂದರೆ ಏನು? ಧ್ಯಾನ ಅಂತಂದರೆ ಏನು ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಧ್ಯಾನ ಅಂತಂದರೆ ನಮ್ಮ ಯಾವ ಮನಸ್ಸು ಅಂತಕ್ಕಂಥ ಒಂದು ಪ್ರತ್ಯಯ ಇದೆಯಲ್ಲ, ಈ ಪ್ರತ್ಯಯ ಒಂದೇ ಕಡೆಗೆ ಹರಿದು, ಒಂದೇ ವಿಚಾರದಲ್ಲಿ ಹರಿದು ಅದರಲ್ಲಿ ವಿಲನ ಆಗತಕ್ಕಂತಹ ಒಂದು ಸಂದರ್ಭ ಬಂದರೆ ಅದನ್ನು ಧ್ಯಾನ ಅಂತ ಹೇಳ್ತೀವಿ. ಅಂದರೆ ತೈಲಧಾರೆ ಹಾಗೆ ಇರಬೇಕು ನಮ್ಮ ಮನಸ್ಸಿನ ಆ ಒಂದು ಹರಿಯುವಿಕೆ. ತೈಲಧಾರೆ ನೋಡಿ, ಏನು ಸ್ವಲ್ಪವೂ ಕೂಡ ಅದರ ಡಿಸಿಲ್ ಹೊಡೆಯೋದಿಲ್ಲ, ಅದು ಬೇರೆ ಕಡೆ ಹಾರೋದಿಲ್ಲ. ಹಾಗೆ ಮನಸ್ಸು ಏಕಾಗ್ರತೆ ಒಂದೇ ಕಡೆಗೆ ಹರಿತಾ ಇದ್ದರೆ ಆ ವಸ್ತುವಿನ ಬಗ್ಗಾಗಿ ನಮಗೆ ಜ್ಞಾನ ಉಂಟಾಗ್ತದೆ. ಯಾವ ವಸ್ತು ಅಂದರೆ ನಮ್ಮ ಧ್ಯೇಯ ಅಂತ ಇದೆ. ಆ ಧ್ಯೇಯ ಅಂದರೆ ವಸ್ತು. ಆ ವಸ್ತುವಿನ ಬಗ್ಗಾಗಿ ನಮಗೆ ಜ್ಞಾನ ಉಂಟಾಗ್ತದೆ. ಅದು ಸಂಪೂರ್ಣ ಜ್ಞಾನ ನಮಗೆ ಉಂಟಾಗ್ತದೆ. ಯಾವುದ್ರ ಮೂಲಕವಾಗಿ? ಧ್ಯಾನದ ಮೂಲಕವಾಗಿ. ನಾವು ಅದನ್ನೇ ಗಮನಿಸ್ತಾ ಇದ್ರೆ ಸಾಕು, ಆ ವಸ್ತುವಿನ ಜ್ಞಾನ ಉಂಟಾಗ್ತದೆ. ಹಾಗೆಯೇ ಅಂದರೆ ಒಂದೇ ವಸ್ತುವಿನಲ್ಲಿ ಏಕಾಗ್ರತೆ ಇರಬೇಕು. ಅದು ವ್ಯತ್ಯಾಸ ಆಗಬಾರ್ದು. ಸ್ವಲ್ಪ ಸಹ ಆ ಕಡೆ ಈ ಕಡೆ ಮನಸ್ಸು ಚಂಚಲ ಆಗಬಾರ್ದು. ಚಂಚಲ ಆದರೆ ಅದಕ್ಕೆ ಬೇರೆ ಮತ್ತೆ ವ್ಯವಸ್ಥೆ ಇದೆ, ಅದನ್ನು ನಾವು ನೋಡೋಣ. ಹಾಗಾಗಿ ಯೋಗದಲ್ಲಿ ಧ್ಯಾನಕ್ಕೆ ಯಾವ ಸ್ಥಾನ? ಯೋಗದಲ್ಲಿ ಧ್ಯಾನ ಅಂದರೆ ಸಮಾಧಿ. ಮತ್ತು 7ನೇ ಮೆಟ್ಟಿಲದು ಪತಂಜಲಿ ಯೋಗಶಾಸ್ತ್ರದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಅಷ್ಟಾಂಗ ಯೋಗ. ಅದು ಅದರಲ್ಲಿ ಕೊನೆಯದಲ್ಲ, ಅದಕ್ಕೆ ಲಾಸ್ಟ್ ಬಟ್ 1, ಅದನ್ನೇ 7ನೇದು ಸ್ಥಾನವೇ ಧ್ಯಾನದ್ದು. ಅದು ಹೇಗೆ ಬರ್ತದೆ ಅಂದರೆ ಮೊದಲಿಗೆ ಯಮ ಅಂತ ಬರ್ತದೆ. ಯಮ ನಿಯಮವನ್ನು ಅಭ್ಯಾಸ ಮಾಡಿದರೆ ಮಾತ್ರ ನಿಮಗೆ ಧ್ಯಾನ ಸಿದ್ಧಿಸ್ತದೆ. ಇಲ್ಲ ಧ್ಯಾನ ಸಿದ್ಧಿಸೋದಿಲ್ಲ. ಮುಂದಿನ ಸ್ಟೆಪ್ಪಿಗೆ ಅನುಕೂಲ ಆಗ್ತದೆ. ಅದನ್ನೇ ನಾವು ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನೋಡಿ, ಯಮ ಅಂದರೆ ಅಹಿಂಸೆ, ಸತ್ಯ, ಅಸ್ಥೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಅಂತ 5 ಇದೆ. ಇದು ಈ 5ನ್ನು ಪಾಲನೆ ಮಾಡುವಾಗಲೂ ಕೂಡ ನಾವು ಮನಸ್ಸಿನಲ್ಲಿ ಒಂದು, ಕೈಯಲ್ಲಿ ಮಾಡೋದೊಂದು, ಮಾತಾಡೋದೊಂದು ಆದರೆ ಆಗುವುದಿಲ್ಲ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಮನಸ್ಸನ್ಯತ್, ಆಮೇಲೆ ಕರ್ಮಣ್ಯನ್ಯತ್, ವಚಸ್ಸನ್ಯತ್, ಅದು ದುರಾತ್ಮನಃ ಅನಿಸುತ್ತೆ. ಮನಸ್ಸಿನಲ್ಲಿ ಒಂದು ಚಿಂತನೆ ಮಾಡೋದು, ಬಾಯಲ್ಲಿ ಮತ್ತೊಂದೇ ಹೇಳೋದು, ಅಲ್ಲಿ ಕೆಲಸವನ್ನು ಬೇರೆ ಮಾಡ್ತಾ ಇದ್ದಾರೆ.
ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ, ಅದರಿಂದ ಏನು ಉಪಯೋಗ ಆಗೋದಿಲ್ಲ, ಅವನಿಗೆ ಉಪಯೋಗ ಆಗೋದಿಲ್ಲ, ಸಮಾಜಕ್ಕೆ ಉಪಯೋಗ ಆಗೋದಿಲ್ಲ. ಹಾಗಾಗಿ ಮನೋವಾಚಕಾಯ ಸತ್ಯವನ್ನು ನಾವು ಹೇಳಬೇಕು, ಅಹಿಂಸೆಯನ್ನು ಆಚರಣೆ ಮಾಡಬೇಕು. ಯಾರು ನಾವು ನೋಯಿಸಬಾರ್ದು. ಅದು ನಾವು ಬೈಯೋದ್ರ ಮೂಲಕವಾಗಿ ಆಗಲಿ ಅಥವಾ ಶಾರೀರಿಕವಾಗಿ ಆಗಲಿ, ಫಿಸಿಕಲಿ ಆಗಲಿ, ಯಾವುದೇ ಆಗಲಿ, ಮೆಂಟಲಿ ಆಗಲಿ, ಅವರಿಗೆ ಯಾರಿಗೆ ತೊಂದರೆ ಕೊಡಬಾರ್ದು, ಯಾವ ನೋವನ್ನು ಉಂಟು ಮಾಡಬಾರ್ದು. ಅಹಿಂಸೆ ಅಷ್ಟೇ. ಹಾಗೆ ಅಷ್ಟೇ ಅಂತ ನಾವು ಕಳವು ಮಾಡಬಾರ್ದು. ಅಪರಿಗ್ರಹ, ಮತ್ತೊಬ್ಬರ ವಸ್ತು ನಾವು ಸ್ವೀಕಾರ ಮಾಡೋದಕ್ಕೆ ಇಚ್ಛೆ ಪಡಬಾರ್ದು, ಆಸೆ ಪಡಬಾರ್ದು, ಮತ್ತೊಬ್ಬರ ವಸ್ತುಗೆ ಆಸೆ ಪಡಬಾರ್ದು, ಸ್ವೀಕಾರವೂ ಮಾಡಬಾರ್ದು. ಏನು ಕೊಟ್ಟಿದ್ದಾರೆ ದೇವರು, ಅದು ಸಂತೃಪ್ತರಾಗಿರಬೇಕು ನಾವು. ಹಾಗೆಯೇ ಅಸ್ಥೇಯ, ಸತ್ಯವನ್ನು ಹೇಳೋದು ಅಹಿಂಸೆ, ಅಸ್ಥೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ವಿವಾಹಿತರಿಗೆ ಬ್ರಹ್ಮಚರ್ಯ ಏನು ಅಂದರೆ ತನ್ನ ಪತ್ನಿಯೊಬ್ಬಳು ಮಾತ್ರ ತನ್ನ ಹೆಂಡತಿ, ಉಳಿದವರೆಲ್ಲರೂ ಕೂಡ ಮಾತಾ ಭಗಿನಿಯರು ಅಂತ ತಿಳ್ಕೊಳ್ಬೇಕು. ಇದು ಯಾವಾಗ ಅವನ ಸಮಾನವಾಗಿ ಭಾವನೆ ಇರಬೇಕು. ಪ್ರೀತಿಯನ್ನು ಎಲ್ಲ ಕಡೆಯಲ್ಲಿ ಸೋರಿಸ್ಬೇಕು. ನಾವು ಎಲ್ಲ ಜನರನ್ನು ಪ್ರೀತಿಸಬೇಕು, ಅಹಿಂಸೆಯಿಂದ ಇರಬೇಕು. ಹಾಗಿದ್ರೆ ಮಾತ್ರ ನಾವು ಈ ಪ್ರಪಂಚದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ಮಾಡ್ಬೋದು. ನಮಗೆ ಒಳ್ಳೆಯ ಭಾವನೆಗಳು ಬರಬೇಕು. ಅವರನ್ನು ನೋಡುವ, ನಮ್ಮನ್ನು ನೋಡುವ ಅವ್ರಿಗೆ ಕೂಡ ಒಳ್ಳೆಯ ಭಾವನೆ ಬರಬೇಕು. ನಮ್ಮನ್ನು ನೋಡುವ ಅವ್ರಿಗೂ ಕೂಡ ಭಾಳ ಪ್ರೀತಿ ಸೂಚಿ ಮಾತಾಡ್ತಾ ಇರೋದು, ನಾವು ಸಹ ಅವರಿಗೆ ಪ್ರೀತಿಯನ್ನು ಕೊಡಬೇಕು ಅಂತಕ್ಕಂಥ ಭಾವನೆ ನಮಗೆ ಬರಬೇಕು. ಅದು ಯಮ. ಆಮೇಲೆ ನಿಯಮ ಅಂತಂದರೆ ಎಲ್ಲ ಒಂದು ರೀತಿ ಕಟ್ಟುನಿಟ್ಟಿನ ನಮ್ಮದು ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು. 5 ನಿಯಮಗಳನ್ನು ಪತಂಜಲಿಗಳು ಹೇಳಿದ್ದಾರೆ. ಅಂದರೆ ಮುಖ್ಯವಾಗಿ ಶೌಚ, ಸ್ವಾಧ್ಯಾಯ, ಸಂತೋಷ, ತಪಸ್ಸು ಇತ್ಯಾದಿಗಳು. ಅಂದರೆ ಸ್ವಾಧ್ಯಾಯ ಅಂತಂದರೆ ನಾವು ಸಾಕಷ್ಟು ಆಧ್ಯಾತ್ಮಿಕ ವಿಚಾರವಾಗಿ ನಾವು ತಿಳ್ಕೊಳ್ಬೇಕು. ಈ ಧ್ಯಾನದ ಬಗ್ಗೆ ನೀವು ನಮ್ಮನ್ನು ನಾವು ತಿಳ್ಕೊಳ್ಬೇಕು, ಅದು ಆಧ್ಯಾತ್ಮಿಕ ವಿಚಾರದಲ್ಲಿ. ಹಾಗೆ ಸಾಕಷ್ಟು ಅಧ್ಯಯನವನ್ನು ಮಾಡಬೇಕು, ತಪಸ್ಸನ್ನು ಮಾಡಬೇಕು. ಯಾವನ್ನ ಅಧ್ಯಯನ ಮಾಡಿದ್ದೇವೆ ಅದನ್ನು ಚೆನ್ನಾಗಿ ನಾವು ಮನನ ಮಾಡಿಕೊಂಡು ತಪಸ್ಸಿನ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಬೇಕು. ವಿದ್ಯಾರ್ಥಿಗಳಾದರೆ ತಪಸ್ಸಿನ ರೀತಿಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕು. ಶೌಚ ಅಂದರೆ ನಾವು ಪರಿಶುದ್ಧವಾಗಿರಬೇಕು. ಶಾರೀರಿಕ ಒಳಗಿನಿಂದ ಹೊರಗಿನಿಂದ ಮಾನಸಿಕವಾಗಿ ಪರಿಶುದ್ಧವಾಗಿ ಆಗಬೇಕು. ದೈಹಿಕ ಮತ್ತು ಮಾನಸಿಕ ಎರಡರಲ್ಲಿ ಕೂಡ ನಾವು ಪರಿಶುದ್ಧರಾಗಿರ್ಬೇಕು. ಶೌಚ, ಸಂತೋಷ, ಯಾವಾಗಲೂ ಆನಂದದಿಂದ ಇರಬೇಕು. ಆಗ ನಾವು ನಗುತ್ತಾ ಇರಬೇಕು. ಜೋರು ಮೋರೆ ಹಾಕೊಂಡು ಹೊರಗೆ ಹೋಗಬಾರ್ದು. ಹಾಗೆ ಹೋದ್ರೆ ನಮ್ಮನ್ನು ನೋಡಿದವರಿಗೆ ಅಯ್ಯೋ ಯಾಕೆ ಬಂದು ಇವಾಗ ಮುಖ ನೋಡಿದ್ರು ಅಂತ ಅನ್ನಿಸ್ತದೆ. ಹಾಗೆಲ್ಲ ಆಗೋ ಕಾರಣ ಆ ಸಂತೋಷ ಇರಬೇಕು, ಸ್ವಾಧ್ಯಾಯ ಇರಬೇಕು, ಆಮೇಲೆ ತಪಸ್ಸು ಎಲ್ಲವೂ ಇರಬೇಕು. ಅದಿದ್ದರೆ ನಮ್ಮ ಜೀವನ ಈ 2 ಸ್ಟೆಪ್ ಮುಗಿದ ಮೇಲೆ ಆಮೇಲೆ ನಾವು ಆಸನಕ್ಕೆ ಹೋಗ್ತೇವೆ. ಆಸನ ಆದ್ಮೇಲೆ ಪ್ರಾಣಾಯಾಮ. ಸೊ ಧ್ಯಾನದಿಂದ ಈ ದೇಹಕ್ಕೆ ಯಾವ ರೀತಿ ಲಾಭ? ಧ್ಯಾನ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ನಮ್ಮ ದೇಹಕ್ಕಿಂತಲೂ ಮನಸ್ಸಿಗೆ ತುಂಬ ಅದು ಅನುಕೂಲ. ಯಾಕಂದರೆ ಮನಸ್ಸಿನ ಏಕಾಗ್ರತೆಯನ್ನು ಅದು ವೃದ್ಧಿ ಮಾಡ್ತದೆ. ಮತ್ತು ನಮಗೆ ಬಹಳ ವಿಶ್ರಾಂತಿ ಕೊಡ್ತದೆ. ನೀವು ಒಂದು 10 ನಿಮಿಷ ಧ್ಯಾನ ಮಾಡಿದರೆ, ಸಾಧಾರಣ ಮಟ್ಟಿಗೆ ಧ್ಯಾನ ಮಾಡಿದ್ರೆ ಚಿಂತೆ ಇಲ್ಲ. ಇನ್ನು ಸಾಧಾರಣ 2 ಗಂಟೆ ನಿದ್ರೆ, ಒಳ್ಳೆ ಗಾಢ ನಿದ್ರೆ ಮಾಡಿದಂತಹ ಶಕ್ತಿ, ಅವ್ರ ಉತ್ಸಾಹ, ಅವ್ರ ಹುಮ್ಮಸ್ಸು ಎಲ್ಲ ಬರ್ತದೆ ನಮಗೆ. ಧ್ಯಾನದಲ್ಲಿ ಅದನ್ನು ಬಹಳ ಒಳ್ಳೆಯದು. ಧ್ಯಾನವನ್ನು ಪ್ರತಿದಿನ ಮಾಡ್ತಾ ಇದ್ದರೆ ಆರೋಗ್ಯ ಹೆಚ್ಚುತ್ತದೆ, ನಮ್ಮ ಮನಸ್ಸಲ್ಲಿ ಶಾಂತಿ ಹೆಚ್ಚುತ್ತದೆ, ಮನಸ್ಸೇ ವಿಕಾಸ ಆಗ್ತದೆ, ಪ್ರಜ್ಞೆ ವಿಕಾಸ ಆಗ್ತದೆ. ನಮ್ಮ ಪ್ರಜ್ಞೆ ಇದೆಯಲ್ಲ, ವಿಕಾಸ ಅಂತಃಪ್ರಜ್ಞೆ ಇದೆ, ಅದು ವಿಕಾಸ ಆಗಬೇಕು. ಅದು ಎಲ್ಲ ಕಡೆ ಹರಡಬೇಕು. ನಾವು ಅದನ್ನು ಪ್ರಜ್ಞೆಯನ್ನು ನಾವು ಹತ್ತಿರ ಬರುವಾಗಲೇ ನಿಮಗೆ ಏನೋ ಒಂದು ಖುಷಿ ಆಗಬೇಕು, ಏನೋ ಒಂದು ಅಟ್ರಾಕ್ಷನ್, ಏನೋ ಒಂದು ಆವ್ರ ನಮ್ಮದು ಬೆಳೆದಿರಬೇಕು. ಆ ರೀತಿಯಲ್ಲಿ ನಾವು ಯಾವಾಗಲೂ ಧ್ಯಾನ ಮಾಡ್ತಾ ಇದ್ರೆ ಗೊತ್ತಾಗ್ತದೆ. ಧ್ಯಾನ ಮಾಡ್ತಾ ಏನೋ ಅವನು ಹೀಗೆ ಇರ್ತಾನೆ ಅಂತಕ್ಕಂಥದ್ದು ನಾವು ಗುರುತಿಸುವವರಿಗೆ ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಧ್ಯಾನದಿಂದ ತುಂಬ ಪ್ರಯೋಜನ ಇದೆ, ತುಂಬ ವಿಶ್ರಾಂತಿ ಸಿಗ್ತದೆ, ನಮಗೆ ಒಳ್ಳೆಯ ರೀತಿಯಲ್ಲಿ ಆರೋಗ್ಯ ಪ್ರಾಪ್ತಿ ಆಗ್ತದೆ, ಮನಸ್ಸು ಶುದ್ಧಿ ಆಗ್ತದೆ, ಪ್ರಜ್ಞೆ ವಿಕಾಸವಾಗ್ತದೆ, ಆನಂತರ ಏಕಾಗ್ರತೆ ಬಲಿಯುತ್ತದೆ. ಈ ಧ್ಯಾನ ಮತ್ತು ಏಕಾಗ್ರತೆ ಬೇರೆ ಬೇರೆ ಅಥವಾ ಏಕಾಗ್ರತೆಯ ಮೂಲಕ ಧ್ಯಾನವನ್ನು ಸಿದ್ಧಿಸುವುದು. ಧ್ಯಾನ ಅಂದರೆ ಯಾವುದೋ ಒಂದು ವಸ್ತುವನ್ನು ನೀವು ನೆನಪು ಮಾಡ್ತಾ ಇರ್ತೀರಲ್ಲ, ಧ್ಯಾನ. ಒಬ್ಬರ ವಿಚಾರವಾಗಿ ನೀವು ಚಿಂತನೆ ಮಾಡಿದರೆ ಅದೊಂದು ಧ್ಯಾನ. ಹಾಗೆಯೇ ನಾವು ಭಗವಂತನ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಕೂತು ನಮಗೆ ಚಿಂತನೆ ಬರುವುದಿಲ್ಲ, ಮನಸ್ಸೆಲ್ಲ. ಈಗ ಧ್ಯಾನ ಮಾಡುವಾಗ ಹೇಗೆ ಧ್ಯಾನ ಮಾಡೋದು? ಆ್ಯಕ್ಚುಲಿ ಧ್ಯಾನ ಮಾಡುವಾಗ ಧ್ಯಾನ ಮಾಡೋದಕ್ಕೆ ಒಂದು ಮನೆಯಲ್ಲಿ ಒಂದು ಕೊಠಡಿಯನ್ನು ನಾವು ನಿಶ್ಚಯ ಮಾಡಬೇಕು, ನಿರ್ಣಯ ಮಾಡಬೇಕು. ಅಲ್ಲಿಯೇ ನಾವು ಯಾವಾಗಲೂ ಮಾಡಬೇಕು, ಬೇರೆ ಕಡೆ ಮಾಡಬಾರ್ದು. ಅಲ್ಲ, ಈಗ ಮಾಡುವಾಗ ನಮಗೆ ಧ್ಯಾನ ಮಾಡುವಾಗ ಒಂದೇ ವಸ್ತುವಿನಲ್ಲಿ ಇರಬೇಕು ಹೇಳಿದ್ರೆ ಒಂದು ವಸ್ತುವಿನಲ್ಲಿ ಇರೋದಿಲ್ಲ, ಮನಸ್ಸು ಬೇರೆನೇ ಇರ್ತದೆ. ಅದು ಯಾಕೆ ಬರ್ತದೆ? ನಮಗೆ ಬೇರೆ ಬೇರೆ ಯೋಚನೆಗಳು, ಆಲೋಚನೆಗಳು ನಾವು ಧ್ಯಾನ ಮಾಡುವಾಗ ಯಾಕೆ ಬರ್ತದೆ? ಅಂದರೆ ನಾವು ಧ್ಯಾನ ಮಾಡುವಾಗ ಒಂದು ವಸ್ತುವನ್ನು ನೋಡಿದ್ರೆ, ಇದು ಸ್ವರೂಪ ಧ್ಯಾನ ಮಾಡ್ತೇವೆ ಅಂದ್ಕೊಳ್ಳಿ, ಅಂದರೆ ರೂಪ ಧ್ಯಾನ. ಒಂದು ರೂಪವನ್ನು, ಒಂದು ಕೃಷ್ಣನ ಫೋಟೋ ಏನಾದ್ರು ಇಟ್ಟು ನಾವು ಮೂರ್ತಿಯನ್ನು ಇಟ್ಟು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದನ್ನು ನೋಡಿ ನಾವು ಬೋರ್ ಬರ್ತದೆ. ಸ್ವಲ್ಪ ಬೋರ್ದ್ರೆ ಎಷ್ಟು ಒಂದು ಅರ್ಧ ನಿಮಿಷ ಆಗುವಾಗಲೇ ನಮ್ಮ ಮನಸ್ಸು ಬೇರೆ ಕಡೆ ಹೋಗ್ತದೆ. ಅದಾಯ್ತು ನೋಡಿ, ಆಯ್ತು ನಾನು ಆ ಕೃಷ್ಣ ಮೂರ್ತಿ ನೋಡಿ ಇನ್ನೆಂತ ನೋಡೋದು ಅಂದರೆ ಮನಸ್ಸು ಬರ್ತದೆ, ಬೇರೆ ಕಡೆಗೆಲ್ಲ ಹೋಗಿ ಬೇರೆ ಚಿತ್ರ ಎಲ್ಲ ಬರ್ತದೆ.
ಅದಕ್ಕೆ ಏಕಾಗ್ರತೆ ಇದ್ದರೆ ನಮ್ಮ ಮನಸ್ಸು ನಾವೇ ಅದಕ್ಕೆ ಹೇಳಬೇಕು. ಆತ್ಮಸ್ವರೂಪರಾಗಿರ್ತ ನಾವು ಹೇಳಬೇಕು ಅದಕ್ಕೆ, ನೋಡಪ್ಪ ನೀನೀಗ ಆ ಭಗವಂತನೇ ನಿನ್ನ ಮನಸ್ಸನ್ನು ಇಡಬೇಕು, ಮನಸ್ಸಲ್ಲೇ ಸ್ಥಾಪನೆ ಮಾಡಬೇಕು ಅಂತ ನಾವು ಹೇಳಬೇಕು. ಅದಕ್ಕೆ ಮನಸ್ಸಿಗೆ ಹೇಳಬೇಕು. ಹಾಗೆ ಹೇಳಲಿಕ್ಕೆ ಧ್ಯಾನವನ್ನು ಮಾಡಬೇಕು. ನಾವು ಧ್ಯಾನವನ್ನು ಮಾಡಿದ್ರೆ ಅದೆಲ್ಲವೂ ಸಾಧ್ಯವಾಗ್ತದೆ. ಧ್ಯಾನವನ್ನು ಮಾಡುವಾಗ ನಮ್ಮ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ ಅನ್ನುವಂಥ ನಾವು ಸಾಕ್ಷಿ ಭಾವನೆ ಆಲೋಚನೆ ಮಾಡ್ತಾ ಇರಬೇಕು. ಅದು ಎಲ್ಲಿ ಹೋಗ್ತಾ ಇದೆಯಾ, ಕವಲು ಹೊಡಿತಾ ಇದೆಯಾ, ಬೇರೆ ಚಿಂತನೆ ಮಾಡೋದಕ್ಕೆ ಅಥವಾ ಚಾಂಚಲ್ಯಕ್ಕೆ ತಿರುಗ್ತಾ ಇದೆಯಾ, ಇದನ್ನೆಲ್ಲವನ್ನು ನಾವು ಗಮನವಿಟ್ಟು ನೋಡ್ತಾ ಇರಬೇಕು. ಯಾರು ನಾನು ಸಾಕ್ಷಿ ಅನ್ನುವಂಥ ಭಾವದಿಂದ ಆ ಮನಸ್ಸನ್ನು ನಾವು ನೋಡಬೇಕು. ಆ ಮನಸ್ಸು ಎಲ್ಲಿ ಚಂಚಲ ಆಗ್ತದೆ ಆವಾಗ ನಾವು ಅದನ್ನು ವಾಪಸ್ ಹಿಡಿತೇವೆ. ಅದಕ್ಕೆ ಪ್ರತ್ಯಾಹಾರ, ಹೋಗ್ತಾ ಇರುವಾಗ ಪುನಃ ವಾಪಸ್ ಕರ್ಕೊಂಡು ಬರಬೇಕು. ಅದನ್ನು ಪ್ರತ್ಯಾಹಾರ ಅಂತ. ಯಾಕಂದ್ರೆ ಹೋಗ್ತಾ ಇರ್ತದೆ ಮಾಮೂಲಿ. ಆ ಹೋಗ್ತದೆ ನಮ್ಗೆ ಗೊತ್ತಿರಬೇಕು. ನನ್ನ ಮನಸ್ಸು ಇವಾಗ ನಾನು ಧ್ಯಾನ ಕೂತಿದ್ದೇನೆ, ನನ್ನ ಮನಸ್ಸು ಹೋಗ್ತಾ ಇದೆ, ನಾನು ಅದನ್ನು ಇವಾಗ ಒಂದೇ ಕಡೆಯಲ್ಲಿ ಅದನ್ನು ಏಕ ರೂಪದಲ್ಲಿ ಇಟ್ಕೊಂಡಿರಬೇಕು ಅನ್ನೋಂಥ ಭಾವ ನಮಗಿರಬೇಕು. ಎಲ್ಲಿಯೂ ಅಡ್ಡದಿಡ್ಡಿ ಅದು ಹೋಗಬಾರ್ದು. ವಾಚ್ ಮಾಡಬೇಕು. ನಾವು ಮನಸ್ಸನ್ನು ವಾಚ್ ಮಾಡಬೇಕು. ಸಾಕ್ಷಿ ಭಾವದಿಂದ ಮನಸ್ಸನ್ನು ವಾಚ್ ಮಾಡಬೇಕು. ಮನಸ್ಸು ಒಂದು ಮೂರ್ತಿಯಲ್ಲಿರಬೇಕು. ಆ ಮೂರ್ತಿಯನ್ನು ಮನಸ್ಸು ಚಿಂತನೆ ಮಾಡ್ತಾ ಇದೆಯೋ ಅಂತ ನಾವು ಅದನ್ನು ಗಮನಿಸ್ತಾ ಇರಬೇಕು. ನಮಗೆ ಗಮನಿಸುವ ಮಾತ್ರ ಕೆಲಸ ಯಾರು ಧ್ಯಾನ ಮಾಡುವವರು. ಹೀಗೆ ಈ ರೀತಿ ಧ್ಯಾನ ಮಾಡಬೇಕು. ಅಂದರೆ ಧ್ಯಾನದಲ್ಲಿ 3 ವಿಧ ಇದೆ ಇವಾಗ. ಒಂದು ರೂಪ ನಮಗೆ ಕಾಣ್ತಾ ಇದೆ, ಇನ್ನು ನಮ್ಮ ಮನಸ್ಸು, ಅದು ಒಂದು ನಮಗೆ ಒಂದು ಏಜೆಂಟ್ ಇದ್ದಾರೆ ಮನಸ್ಸು. ಆಮೇಲೆ ನಾವು ಆತ್ಮಸ್ವರೂಪಿಗಳು. ನಾನು ಆತ್ಮಸ್ವರೂಪಿ, ನಾನೀಗ ಸಾಕ್ಷಿಯಾಗಿದ್ದೇನೆ, ನನ್ನ ಮನಸ್ಸನ್ನು ನೋಡ್ತಾ ಇದ್ದೇನೆ. ಆ ಮನಸ್ಸು ನಿಜವಾಗಿ ಆದರೂ ಕೂಡ ಆ ಧ್ಯೇಯದ ಕಡೆಗೆ ಹರಿತಾ ಇದೆಯೋ ಅನ್ನುವಂಥದ್ದನ್ನು ನಾನು ಅದನ್ನು ವಾಚ್ ಮಾಡ್ತಾ ಇದ್ದೀನಿ. ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಧ್ಯಾನ ಮಾಡೋದ್ರಿಂದ? ಮನಸ್ಸು ಶುದ್ಧ ಆಗ್ತಾ ಹೋಗ್ತದೆ. ಮನಸ್ಸಲ್ಲಿ ಎಷ್ಟೋ ಕಲ್ಮಶಗಳಿದೆ. ಆಮೇಲೆ ಕೆಟ್ಟ ಚಿಂತನೆ ಅಂತ ಹೇಳಿದ್ರಲ್ಲ, ಚಿಂತನೆಗಳಲ್ಲಿ ಬರ್ತದೆ ಅಂತ ಹೇಳಿದ್ರಲ್ಲ, ಎಲ್ಲ ಕಾರಣ ಏನಂದರೆ ಕಲ್ಮಶ ಇದೆ. ಕಲ್ಮಶ ಅಂದೇನು? ಮೋಹ, ಮಾಯೆ, ಕಾಮ ಕ್ರೋಧಾದಿಗಳು, ಲೋಭ ಅಥವಾ ಆಸೆ, ಆ ಆಸೆ, ಈ ಆಸೆ. ಈ ಆಸೆಗಳ ಬೆನ್ನು ಹತ್ತಿ ಹೋಗ್ತದೆ. ಅರಿಷಡ್ವರ್ಗಳ ಬೆನ್ನು ಹತ್ತಿ ಹೋಗ್ತದೆ. ಬೇಕುಗಳ ಹಿಂದೆ ಹೋಗ್ತದೆ. ಅದಕ್ಕೆ ಬ್ರೇಕೇ ಇಲ್ಲ. ಅದ್ರ ಹಿಂದೆ ಹೋಗಿ ಮನಸ್ಸು ತಪ್ಪಿಸ್ಕೊಂಡ್ಬಿಡ್ತದೆ, ಜಾರ್ಕೊಂಡ್ಬಿಡ್ತದೆ. ನಾವು ಅದನ್ನು ಗಮನಿಸುವ ಜನ, ನಾನು ಸಾಕ್ಷಿ ಅನ್ನುವಂಥದ್ದು ನೀವು ಇಟ್ಕೊಂಡಿಲ್ಲ ಅಂತೇಳಾದರೆ, ಬರೀ ನಾನು ಮನಸ್ಸು ಇವಾಗ ಅಂತೇಳಿ ತಿಳ್ಕೊಂಡು ನೀವು ಧ್ಯಾನ ಮಾಡ್ತಾ ಇದ್ರೆ ನಿಮ್ಮ ಧ್ಯಾನ ಆಗೋದೇ ಇಲ್ಲ. ಎಷ್ಟೊತ್ತಾದ್ರೆ ಆಗೋದಿಲ್ಲ. ಸುಮ್ಮನೆ ಕೂತಿದ್ದೆ ಸರಿ, ಇಷ್ಟೊತ್ತು ಕೂತು ಅದೇನು ಪ್ರಯೋಜನ ಆಗೋಲ್ಲ. ಹಾಗಾಗಿ ನೀವು 2 ಪಾಲು ಮಾಡಿ. ನನ್ನ ಮನಸ್ಸು ಬೇರೆ, ನಾನು ಮನಸ್ಸಲ್ಲ, ನಾನು ಸಾಕ್ಷಿ, ನಾನು ಭಗವತತ್ವ, ನನ್ನ ಹೃದಯದಲ್ಲಿ ನನ್ನ ವಾಸ ಇದೆ, ನನ್ನ ವಾಸಸ್ಥಾನ ಇದೆ, ಅಲ್ಲಿ ನನ್ನ ಬೆಳಕಿನ ರೂಪದಲ್ಲಿ ನಾನಿದ್ದೇನೆ, ನಾನೇ ಸಾಕ್ಷಿ. ನೋಡ್ತಾ ಇದ್ದೀನಿ, ನನ್ನ ಮನಸ್ಸನ್ನು ನೋಡ್ತಾ ಇದ್ದೀನಿ. ಮನಸ್ಸದ ರೂಪವನ್ನು ನೋಡಿ, ಮನಸ್ಸು ರೂಪದ ಬಗ್ಗೆ ಚಿಂತನೆ ಮಾಡಿ. ಆ ಸಾಧ್ಯತೆ ಉಂಟಾಗಿದೆ. ಮನಸ್ಸನ್ನು ನೀವು ಆ ಕಡೆ ನೀವು ಮನಸ್ಸನ್ನು ನೋಡ್ತಾ ಇದ್ದರೆ ಮನಸ್ಸನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಒಂದು ಲಿಂಕ್ ಅಲ್ಲಿ ಕನೆಕ್ಟ್ ಆಗ್ತದೆ. ನಾವು ಧ್ಯಾನ ಮಾಡಲಿಕ್ಕೆ ಆಗ್ತದೆ. ಹೀಗೆ ಮಾಡಿ ನೋಡಿ, ನಾನು ಅಭ್ಯಾಸ ಮಾಡಿ ಗೊತ್ತಾಗ್ತದೆ. ಒಂದು 2 ನಿಮಿಷ ಅಭ್ಯಾಸ ಆಗ್ತದೆ, ಭಾಳ ಕೆಲಸ ಆಗ್ತದೆ. ಪತಂಜಲಿ ಯಾವ್ದ್ರಲ್ಲಿ ಅಂದರೆ ಪ್ರಾಣಾಯಾಮದ್ದು ಬುಕ್ಗಳಿದೆ. ಏನಿದೆ ಅಂತಂದರೆ ಅದು ಮುಖ್ಯವಾಗಿ ಒಂದು ಪುಸ್ತಕ ಇದೆ, ಇದು ಕಠ ಅಂದರೆ ಅದು ಆಮೇಲೆ ಹೇಳ್ತೇನೆ. ಆ ಬುಕ್ನಲ್ಲಿ ಏನಂತಂದರೆ, ನೀವು ಪ್ರತ್ಯಾಹಾರವನ್ನು 12 ಸೆಕೆಂಡ್ ಮಾಡಿದರೆ, ಅಂದರೆ ಪ್ರತ್ಯಾಹಾರ ಮನಸ್ಸನ್ನು ತಗೊಂಬಂದು ಮನಸ್ಸು ಧ್ಯಾನದಲ್ಲಿ ನಿಲ್ಲಿಸಿದ್ವಿ, ಧಾರಣ ಮಾಡಿದ್ವಿ 12 ಸೆಕೆಂಡ್ ಏಕಾಗ್ರತೆ ನೀವು ಧಾರಣೆ ಮಾಡಿದ್ದೀರಿ ಅಂತ ಹೇಳಿದ್ರೆ, ಮನಸ್ಸನ್ನು ಒಂದು ಕಡೆ ಇಲ್ಲಿ ಸಾಧ್ಯವಾಯಿತು ಅಂತ ಹೇಳಿದ್ರೆ 12 ಸೆಕೆಂಡ್ ಮನಸ್ಸನ್ನು ತಂದು ಆಗ ನಿಮಗೆ ಧಾರಣೆ ಸಿದ್ಧಿ ಆಯಿತು ಅಂತ. ಧಾರಣೆಯಲ್ಲಿ 12 × 12 144 ಸೆಕೆಂಡ್ಸ್ ಆಗ್ತದೆ. 144 ಸೆಕೆಂಡ್ಸ್ಗಳ ಕಾಲ ನೀವು ಆ ಧಾರಣೆಯನ್ನು ಮುಂದುವರಿಸಿದ್ರೆ ಆಗ ಅದು ಧ್ಯಾನ ಸಿದ್ಧಿ ಆಗ್ತದೆ. ಧ್ಯಾನ ಸಿಗ್ತದೆ. ಧ್ಯಾನಕ್ಕೆ ಮೊದಲು ನಾವು ಧಾರಣೆ ಮಾಡ್ಕೊಳ್ಳಿ. ಧಾರಣೆ ಮಾಡಿ ಆಮೇಲೆ ಧ್ಯಾನ ಮಾಡಬೇಕು. 144 ಸೆಕೆಂಡ್ ನೀವು ಧ್ಯಾನಕ್ಕೆ ಬಂದ್ರಿ. ಇದು ಧ್ಯಾನವೇ ಸಿದ್ಧಿ ಆಗಲಿಲ್ಲ ಅಂದಿಲ್ಲ ಅಂದರೆ, ಧಾರಣೆ ಆಗಲಿಲ್ಲ ಅಂದರೆ ಧ್ಯಾನ ಇಲ್ಲ. ಧ್ಯಾನ ಸಿದ್ಧಿ ಆಗಲಿಲ್ಲ ಅಂದರೆ ನೀವು ಧ್ಯಾನ ಮಾಡಿ ಕೂತಿ ಏನು ಪ್ರಯೋಜನ ಇಲ್ಲ. ಹಾಗಾಗಿ 144 ಸೆಕೆಂಡ್ಗಳ ಕಾಲ ಧ್ಯಾನ ಮಾಡ್ತಾ ಇರಬೇಕು. ಅಂದರೆ ಎಷ್ಟು? 144 2 ನಿಮಿಷ. ಹೌದು, ಅಷ್ಟಾಯ್ತು. ಅಷ್ಟು ಹೊತ್ತುಗಳ ಕಾಲ ನೀವು ಧ್ಯಾನದಲ್ಲಿದ್ದರೆ ಮಾತ್ರ ಆ ಧ್ಯಾನ ನಿಮಗೆ ಸಕ್ಸಸ್ ಆಗುತ್ತೆ. ಮತ್ತೆ ಮುಂದುವರಿಸಿದಾಗ ಮತ್ತೆ ಅದು ಕೊನೆ ತನಕೂ ಹೋಗ್ಬಿಡ್ಬೋದು, ಸಮಾಧಾನಕ್ಕೂ ಹೋಗ್ಬಿಡ್ಬೋದು. ಮಕ್ಕಳಿಗೆ ಯಾವ ರೀತಿ ಪ್ರಯೋಜನ ಆಗ್ಬೋದು ಇವತ್ತಿನ ಒಂದು ಪೀಳಿಗೆಗೆ? ಮಕ್ಕಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು. ಧ್ಯಾನ ಮಾಡುವಾಗ ನಾವು ಧ್ಯಾನ ಮಾಡೋ ಯಾವಾಗ ಹೇಳಬೇಕು, ನಮ್ಮ ನನ್ನ ಹತ್ತಿರ ಕೂತ್ಕೋ, ಆಮೇಲೆ ನಮ್ಮ ಶಿರ, ಕಂಠ ಮತ್ತು ಎದೆ ಭಾಗ ನೇರವಾಗಿ ಇರಲಿ, ನೆಟ್ಟಾಗಿ ಕೂತ್ಕೋ ಅಂತ ಹೇಳಿ ನಾವು ಓಂಕಾರದಿಂದ ಪ್ರಾರಂಭ ಮಾಡಿ ಕಲಿಸ್ಬೇಕು ಮಕ್ಕಳಿಗೆ. ಮೊದಲು ಕಲಿಸ್ಬೇಕು. ನೋಡಿ, ನಮ್ಮ ಮನಸ್ಸನ್ನು ಈಗ ಏಕಾಗ್ರತೆ ಮಾಡಿ ಒಂದೇ ಕಡೆಗೆ ಹರಿಸು, ಆ ಫೋಟೋದ ಕಡೆಗೆ ಹರಿಸು, ಆ ಮೂರ್ತಿ ಕಡೆಗೆ ಹರಿಸು. ಒಂದು ವಸ್ತುವಿನ ನೋಡ್ಕೊಳ್ತಾ ಧ್ಯಾನ ಮಾಡೋದು. ವಸ್ತು ಅದು ಅದಕ್ಕೆ ಹೇಳತಕ್ಕಂಥದ್ದು ರೂಪಧ್ಯಾನ. ಇನ್ನು ನಿರಾಕಾರ ಧ್ಯಾನ ನಿರಾಕಾರ ಧ್ಯಾನ ಅಂದರೆ ನಿರಾಕಾರ ಧ್ಯಾನ ಅದು ಒಳ್ಳೆಯದು. ನಿರಾಕಾರ ಧ್ಯಾನದಲ್ಲಿ
ರೂಪಧ್ಯಾನವನ್ನು ನೋಡ್ತಾ ಆಮೇಲೆ ಮತ್ತೆ ಕಣ್ಣನ್ನು ಮುಚ್ಚಬೇಕು. ಆಮೇಲೆ ಕಣ್ಣನ್ನು ಮುಚ್ಚಬೇಕು. ನೋಡ್ತಾ ನೋಡ್ತಾ ಎಲ್ಲ ಆದ ನಂತರ ಫಸ್ಟಿಗೆ ಒಂದು ವಸ್ತುವಿನ ಮೇಲೆ ಯಾಕಂದ್ರೆ ಅದ್ರದ್ದು ಫೋಟೋ ಇಲ್ಲಿ ಬಿಡಿ. ಈಗ ವಿಡಿಯೋ ಮಾಡ್ತೀವಿ, ಆಮೇಲೆ ಮತ್ತೆ ಅದನ್ನು ಎಲ್ಲ ಸಿಗ್ತದೆ. ಹಾಗೆ ಈಗ ನಾವು ವಿಡಿಯೋ ಮಾಡಬೇಕು ಮನಸ್ಸು, ಆ ದೇವರ ಫೋಟೋನೆಲ್ಲ ಚಂದ ಮಾಡಿ ವಿಡಿಯೋ ಮಾಡಿ ಆನಂತರ ಕಣ್ಣನ್ನು ಮುಚ್ಚಬೇಕು. ಕಣ್ಣನ್ನು ಮುಚ್ಚುವಾಗ ಅದು ಧಾರಣಾ ಸ್ಥಿತಿ ಧ್ಯಾನಕ್ಕೆ ಬಂದು ನಿಲ್ತದಲ್ಲ, ಆವಾಗ ನಾವು ಕಣ್ಣು ಮುಚ್ಚಾಗಬೇಕು. ಒಂದು ಧಾರಣ ಮಾಡಿ ಆಮೇಲೆ ಮನಸ್ಸನ್ನು ಹರಿಸಿ. ಈಗ 144 ಸೆಕೆಂಡ್ ಆಗಬೇಕಾಗಿದೆ. ಒಂದು 10-50 ಸೆಕೆಂಡ್ ಆಗುವಾಗಲೇ ಕಣ್ಣನ್ನು ಮುಚ್ಚಬೇಕು. ಎಲ್ಲ ಗೊತ್ತಾಯ್ತು ನಿಮಗೆ, ಅದರ ಪಾದ, ಆಮೇಲೆ ಅವನ ಕಟಿ ಪ್ರದೇಶ, ಆಮೇಲೆ ಹೃದಯ, ಆಮೇಲೆ ಕಂಠ, ಶರೀರ ಭಾಗ, ಕಿರೀಟ ಎಲ್ಲ ನಿಮಗೆ ಕಂಡಿತಲ್ಲ. ಆಮೇಲೆ ಕಣ್ಣನ್ನು ಮುಚ್ಚಬೇಕು. ಆಮೇಲೆ ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಹೋಗ್ಬೇಕು ಮನಸ್ಸಿನಲ್ಲಿ. ಅದು ರೂಪಧ್ಯಾನ. ಅವನ ಮೂಳು ನಗು, ಅವನ ಕಿರೀಟ, ಸುಂದರವಾದ ಅವನ ಗುಂಗುರು ಕೂದಲುಗಳು, ಮುಖದಲ್ಲಿ ಮುದ್ದಲೆಗಳು, ಕಿವಿಯಲ್ಲಿ ಕಿವಿಯಾಭರಣ, ಕಂಠಾಭರಣ, ಇದೆಲ್ಲ ಒಂದೊಂದೇ ನೋಡ್ತಾ ಬರ್ತೇವೆ. ಇದಕ್ಕೆ ಹೇಳ್ತಕ್ಕಂಥದ್ದು ರೂಪಧ್ಯಾನ. ರೂಪಧ್ಯಾನ. ನಿರಾಕಾರ ಧ್ಯಾನ ಅಂತಂದ್ರೆ ಅದು ಹೆಚ್ಚಾಗಿ ಉಸಿರಿನಲ್ಲಿ ಮಾಡುವಂಥದ್ದೇ ಹೆಚ್ಚಿಗೆ. ಅಂದ್ರೆ ಉಸಿರಿನಲ್ಲಿ ಕಾನ್ಸಂಟ್ರೇಟ್ ಮಾಡೋದು. ಉಸಿರಿನಲ್ಲಿ ಕಾನ್ಸಂಟ್ರೇಟ್ ಮಾಡೋದು. ಅದಕ್ಕೆ ವಿಪಾಸನ ಅಂತ ಹೇಳ್ತಾರೆ. ವಿಪಾಸನ ಬಹಳ ಒಳ್ಳೆಯದು. ಮತ್ತೆ ನಿರಾಕಾರ ಧ್ಯಾನ ಅಂತ ಇದೆ, ಸಾಕಾರ ಧ್ಯಾನ ಅಂತ ಇದೆ. ಆಮೇಲೆ ವಿರಾಟ್ ವಿಶ್ವದ ಸ್ವರೂಪ ಧ್ಯಾನ, ವಿರಾಟ್ ಸ್ವರೂಪ ಧ್ಯಾನ ಅಂತ ಇದೆ. ವಿರಾಟ್ ಸ್ವರೂಪ ಧ್ಯಾನ ಅಂತಂದ್ರೆ ನೋಡಿ, ಉದಾಹರಣೆಗೆ ನೀವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ, ವಿಮಾನದಲ್ಲಿ ಹೋಗ್ತಾ ಇದ್ದೀವಿ, ಅವಾಗ ಎತ್ತರ ಪ್ರದೇಶಕ್ಕೆ ಆಗ್ತಾ ಇದೆ. ಅದು ಒಂದು ಒಳ್ಳೆಯ ಸ್ಥಿತಿ ಇದೆ. ಎಲ್ಲ ಸಂತರುಗಳೆಲ್ಲ ಹಿಮಾಲಯಕ್ಕೆ ಹೋಗಿದ್ದಾಕೆ ಅಂದರೆ ಆದಷ್ಟು ಈ ಭೂಮಿಯಿಂದ ಮನುಷ್ಯನ ಏನು ಎಲ್ಲ ಇದಿದೆ ನಿರ್ಮಿತಿಗಳಿವೆ, ಇದನ್ನೆಲ್ಲ ದೂರ ಹೋಗ್ಬಿಡ್ಬೇಕಂತವ್ರು ಅಲ್ಲಿ ಹೋಗ್ಬಿಡ್ತಾರೆ, ಹಿಮಾಲಯಕ್ಕೆ ಹೋಗ್ತಾರೆ. ಅಲ್ಲಿ ತಪಸ್ಸನ್ನು ಮಾಡ್ತಾರೆ ಅವರು. ಅಲ್ಲಿ ಶಾಂತವಾಗಿ ತಂಗಾಳಿ ಬೀಸ್ತಾ ಇದೆ, ಅವರಿಗೆ ಅನುಕೂಲವಂಥ ಪ್ರದೇಶ ಅಂತ ಅವರಿಗೆ ಧ್ಯಾನಕ್ಕೆ ಅನುಕೂಲವಾಗ್ತದೆ. ನಮಗೆ ವಿಮಾನದಲ್ಲಿ ಹೋಗುವಾಗ ಗಲಾಟೆ ಕಡಿಮೆ ಇರ್ತದೆ. ಆಮೇಲೆ ಕಿವಿ ಬೇಕಿದ್ರೆ ಇದನ್ನು ಹಾಕ್ಕೊಳ್ಬೋದು, ಬೇಕಾಗಿಲ್ಲ. ಕಣ್ಣನ್ನು ಮುಚ್ಚಿತು ಆಮೇಲೆ ನೇರವಾಗಿ ನೀವು ಕೂತ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ಟು ಧ್ಯಾನವನ್ನು ಮಾಡಿ. ಹೇಗೆ ವಿಮಾನ ಹೋಗ್ತಾ ಇದ್ದೇನೆ, ಆಕಾಶ ಮೇಲೆ ಹೋಗ್ತಾ ಇದ್ದೇನೆ, ಆಮೇಲೆ ಇಲ್ಲಿ ಇಡೀ ಸಂಪೂರ್ಣವಾಗಿ ಭೂಮಿಯ ಆ ಗುರುತ್ವಾಕರ್ಷಣ ಶಕ್ತಿ ತುಂಬ ಇಲ್ಲಿ ಲೋ ಆಗಿದೆ, ವಿಮಾನ ಚಲಿಸ್ತಾ ಇರುವಾಗ ಅಂತ ಆಲೋಚನೆ ಮಾಡಬೇಕು. ಆಮೇಲೆ ನಾನು ಏನೋ ಸ್ವಲ್ಪ ಬೆಳವಣಿಗೆ ಆಗ್ತಾ ಇದ್ದೇನೆ, ನಾನು ಬೆಳೀತಾ ಇದ್ದೇನೆ, ಇಲ್ಲಿ ಬೆಳೀತಾ 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 ಇಡೀ ವಿಮಾನವನ್ನು ಇಡೀ ನಾನು ತುಂಬಿಕೊಂಡೆ ಅಂತ ಮಾಡಬೇಕು. ಆನಂತರ ನೀವು ಅದು ಇನ್ನೂ ವಿಮಾನದ ಹೊರಗೆ ಕೂಡ ನೀವು ಬೆಳೀತಾ ಇದ್ದೀರಿ ಅಂತ ಗೊತ್ತಾಯಿತು. ಸುಮಾರು ನೀವು ಹೊರಗಿಂದ ಬೆಳೀತಾ ಇದ್ದರೆ ಆಗ ವಿಮಾನ ನಿಮ್ಮ ಗರ್ಭದೊಳಗೆ ಬಂತು. ಈಗ ಗರ್ಭದೊಳಗೆ ವಿಮಾನ ಇದೆ, ಇಡೀ ವಿಶ್ವದ ಕಡೆ ನೀವು ಪಸರಿಸ್ತಾ ಇರ್ತೀರಿ, ಕಡೆಗೆ ಆಕಾಶ ಎಲ್ಲವನ್ನೂ ನೀವು ತುಂಬಿಬಿಡ್ತೀರಿ, ಇಡೀ ವಿಶ್ವ ಇಡೀ ನೀವು ತುಂಬಿಬಿಡ್ತೀರಿ. ನಿಮಗೆ ಆ ಸಾಮರ್ಥ್ಯ ಉಂಟು. ಆಮೇಲೆ ತಾರೆಗಳು, ಆಮೇಲೆ ಚಂದ್ರ ಎಲ್ಲವೂ ಸಹ ನಿಮ್ಮ ಒಳಗಡೆ ಇದೆ, ಇಡೀ ವಿಶ್ವದಲ್ಲಿ ಇಡೀ ನೀವು ತುಂಬಿಬಿಡ್ತೀರಿ. ಆಗ ನಿಮಗೆ ಆನಂದ ಉಂಟಾಗಲಿ, ಇಡೀ ವಿಶ್ವ ಸ್ವರೂಪವೇ ಆಗಿದ್ದೇನೆ ನಾನು ಅಂತಿಲ್ಲ, ವಿರಾಟ್ ವಿಶ್ವ ಸ್ವರೂಪ ಆಗಿದ್ದೇನೆ ಅಂತ ಒಂದು ಭಾವನೆಯಿಂದ ನೀವು ಎಷ್ಟು ಹೊತ್ತಾಗ್ತೋ ಅಷ್ಟು ಹೊತ್ತು ಇರಬೇಕದೇ ಆ ಭಾವನೆಯಲ್ಲಿ ಆನಂದವಾಗಿರಬೇಕು. ಇದು ನಿರಾಕಾರ ಧ್ಯಾನವೇ ಹೌದು, ನಿರಾಕಾರ ಹೌದು. ಮತ್ತು ವಿರಾಟ್ ವಿಶ್ವ ಬೆಳವಣಿಗೆ ಆಗ್ತಕ್ಕಂಥ ಈ ವಿಶ್ವಕ್ಕೆ ವಿರಾಟ್ ಧ್ಯಾನ, ನಮ್ಮ ಪ್ರಜ್ಞೆ ಅಂತಕ್ಕಂಥ ಇಡೀ ವಿಶ್ವ ಇಡೀ ತುಂಬಿ ಹೋಗ್ಬಿಟ್ಟಿದೆ. ಅಷ್ಟು ವಿಕಾಸ ಆಗಬೇಕು. ಪ್ರಜ್ಞೆ ವಿಕಾಸ ಆಗ್ತಾ ಹೋದರೆ ನಾನು ನಿಮ್ಮ ಒಳಗೆ ಮತ್ತೊಬ್ಬರೊಳಗೆ ಎಲ್ಲ ಕಡೆ ನಾವು ಪ್ರವೇಶ ಮಾಡ್ಬೋದು. ನಿಮಗೆ ಕೂಡ ನನ್ನ ತಿಳ್ಕೊಳ್ಳಿ ಬಹಳ ಸುಲಭ ಆಗ್ಬಿಟ್ಟಿದೆ ಅಂತ ಸ್ಥಿತಿಯಲ್ಲಿ ಅಂಥ ಒಂದು ಧ್ಯಾನವನ್ನು ಮಾಡಿದೆ. ಸೊ ಈ ಧ್ಯಾನ ಮಾಡೋದ್ರಿಂದ ಒತ್ತಡ ಕೂಡ ಕಡಿಮೆ ಆಗ್ತದೆ. ಒತ್ತಡ ಅವಶ್ಯವಾಗಿ ಕಡಿಮೆ ಆಗ್ತದೆ. ಒತ್ತಡ ಮತ್ತೆ ತುಂಬ ಕಡಿಮೆ ಆಗ್ತದೆ. ಒತ್ತಡ ಇದ್ದವರು ಯಾವಾಗಲೂ ಧ್ಯಾನ ಮಾಡಬೇಕು ಅಂತ ಡಾಕ್ಟರ್ ಕೂಡ ಹೇಳ್ತಾರೆ. ಈ ಧ್ಯಾನಗಳನ್ನೆಲ್ಲವನ್ನು ಮಾಡ್ತಾ ಇದ್ದವ್ರಿಗೆ ಒತ್ತಡ ಸುದ್ದಿ ಇಲ್ಲ, ಎಲ್ಲ ಹೊರಟೋಗ್ಬಿಡ್ತದೆ. ನೀವು ಪ್ರಾಣಾಯಾಮಾದಿಗಳಲ್ಲಾದರೂ ಸ್ವಲ್ಪ ಸ್ಲೋ ಆಗ್ಬೋದು, ಒತ್ತಡ ಎಲ್ಲ ಕಡಿಮೆ ಬರಲಿಕ್ಕೆ. ಇದರಲ್ಲಿ ಬಹಳ ಬೇಗನೆ ಒತ್ತಡ ಕಡಿಮೆ ಬರ್ತದೆ. ಮತ್ತು ಒತ್ತಡ ಇರ್ತದೆ, ಎಷ್ಟು ಬೇಕು ಅಷ್ಟೇ ಇರ್ತದೆ. ಸೊ ಆರಂಭಿಕರು ಸ್ಟಾರ್ಟಿಂಗ್ ಮಾಡುವಾಗ ಹೇಗೆ ಧ್ಯಾನವನ್ನು ಮಾಡಬೇಕು? ಧ್ಯಾನವನ್ನು ಸಮಯ ಮಾಡಬೇಕು? ಸ್ಟಾರ್ಟಿಂಗ್ ಇನ್ನೂ ಮಾಡಲೇ ಇಲ್ಲ ಅವರು, ಅಂಥವರು ಧ್ಯಾನ ಹೇಗೆ ಮಾಡಬೇಕು ಮತ್ತು ಅವರು ಎಷ್ಟು ಸಮಯ ಮಾಡ್ಬೋದು? ಅವರ ಧ್ಯಾನವನ್ನು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಂದು 5 ನಿಮಿಷ ಆದರೂ ಮಾಡಬೇಕು. ಮತ್ತು ಅವನ ಹೊಟ್ಟೆ ಸ್ವಲ್ಪ ಆದಷ್ಟು ಖಾಲಿ ಇರಬೇಕು. ಮತ್ತು ಅವನು ನಿದ್ರೆ ಮಾಡಿದ್ದಿರಬೇಕು ಸರಿಯಾಗಿ. ಯಾವಾಗಲೂ ಯೋಗ ಮಾಡುವುದು ಸರಿಯಾಗಿ ನಿದ್ರೆ ಮಾಡಿದ್ದಿರಬೇಕು. ಒಂದು 6 ಗಂಟೆ ಆದರೂ ನಿದ್ರೆ ಮಾಡಿದ್ದಿರಬೇಕು. ಆಹಾರ ಸ್ವೀಕಾರ ಮಾಡಬಾರ್ದು. ಆಮೇಲೆ ಅವನು ಬೆಳಗ್ಗೆ ಹೊತ್ತಿನಲ್ಲಿ ಅಥವಾ ಸಂಜೆ ಹೊತ್ತಿನಲ್ಲಿ, ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಮತ್ತು ಸೂರ್ಯ ಉದಯ ಆಗತಕ್ಕಂಥ ಪೂರ್ವದಲ್ಲಿ ಬೆಳಗ್ಗೆ ಆವಾಗ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಬೆಳಿಗ್ಗೆ ಎಲ್ಲ ಋಷಿಮುನಿಗಳೆಲ್ಲ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಮತ್ತೆ ಧ್ಯಾನಕ್ಕೆ ಕೂತ್ಕೊಳ್ತಕ್ಕಂಥ ಸಮಯ. ಆವಾಗ ಹಿಂದಿನ ದಿವಸದ ತಮ್ಮ ಪುಣ್ಯಗಳನ್ನು ಪಾಲನೆಲ್ಲ ಯಾರ್ಯಾರೆಲ್ಲ ಧ್ಯಾನದಲ್ಲಿ ಕೂತಿದ್ದಾರೆ ಅವರೆಲ್ಲ ಕೂತ್ಕೊಳ್ತಾರೆ. ಆದರೆ ಸಂಜೆಯಲ್ಲಿ ಕೂತರು ಹಾಗೆ ಆವಾಗ ಅವರು ಧ್ಯಾನದ ನಿವೃತ್ತರಾಗಿ ನಿದ್ರೆಗೆ ಹೋಗ್ತಾರೆ. ನಿದ್ರೆ ಹೋದರೆ ಇಲ್ಲಿ ಕೂಡ ಅವ್ರು ಮಾಡೋ ಧ್ಯಾನ ನಿದ್ರೆ ಧ್ಯಾನ ಬೆಳಗಲ್ಲಿ ಹೋಗಿ ಹೌದು ಧ್ಯಾನದಲ್ಲೇ ಇರ್ತಾರೆ ಅವರು. ಆದರೆ ಆವಾಗ ಅವ್ರ ಶರೀರಕ್ಕೆ ನಿದ್ರೆ ಬೇಕಲ್ಲ, ಶರೀರವನ್ನು ಮಲಗಿಸ್ತಾರೆ. ಅದಕ್ಕೆ ನಿದ್ರೆ ಆಗ್ತದೆ. ಅದಕ್ಕೆ ಸ್ವಲ್ಪ ಇಂಧನ ಆಹಾರ ಎಲ್ಲ ಹಣ್ಣು ಹಾಕಿ ಮಲಗಿಸ್ಬಿಡ್ತಾರೆ. ಅವರು ಹೊರಗೆ ಇರ್ತಾರೆ, ಅದಕ್ಕೆ ಕಾಯ್ಕೊಳ್ಳೋರು ಹಾಗೆ ಅವರು ಆ ಥರ ಇರ್ತಾರೆ. ಅವರು ಎಚ್ಚರವಾಗಿರ್ತಾರೆ. ಡೀಟೇಲ್ ಅದೇ ಕೃಷ್ಣ ಹೇಳೋದು. ಸಾಧು ಸಂತರುಗಳೆಲ್ಲ ಅವ್ರು ನಿದ್ದೆ ಮಾಡೋದು ಅಂತ ಹೇಳಿ ಇಲ್ಲ, ಯಾವಾಗಲೂ ಎಚ್ಚರವೇ ಇರ್ತಾರೆ. ಅರ್ಥ ಹಾಗೆ ಮಲಗಿಸ್ತಾರೆ ಅದನ್ನ ಬಾಡಿ ಅಂತ ಅಲ್ಲ, ಅವರು ಮಾತ್ರ ಎಚ್ಚರದಲ್ಲಿ ಇರ್ತಾರೆ. ಹಾಗೆ ಬೆಳಿಗ್ಗೆ ಹೊತ್ತಲ್ಲಿ ಅಥವಾ ಸಂಜೆ ಹೊತ್ತು ನಾವು ಧ್ಯಾನಕ್ಕೆ ಕೂತ್ಕೊಳ್ಬೇಕು. 5 ನಿಮಿಷ ಆದರೂ ನಾವು ಕುಳಿತುಕೊಳ್ಬೇಕು. ಹೇಗೆ ನೆಟ್ಟಿಗೆ ಕುಳಿತುಕೊಳ್ಬೇಕು, ಕಣ್ಣನ್ನು ಮುಚ್ಚಬೇಕು. ರೂಪ ಧ್ಯಾನ ಅಂದರೆ ನಿರಾಕಾರ ಧ್ಯಾನ ಅಂತ ಮಾಡಬೇಕು. ನಿರಾಕಾರ ಧ್ಯಾನಕ್ಕೆ ಯಾವಾಗಲೂ ಕೂಡ ಒಂದೇ ವಸ್ತುವನ್ನು ಇಟ್ಟುಕೊಳ್ಳಬೇಕು.
ಯಾವುದು ವಸ್ತು ಒಂದು ವಸ್ತು ಇರಬಾರ್ದು. ರೂಪ ಧ್ಯಾನ ಮಾಡುವ. ರೂಪ ಅಲ್ಲ, ನಿರಾಕಾರ. ನಿರಾಕಾರ ಧ್ಯಾನಕ್ಕೂ ಕೊಡಿ ಏನಾದರೂ ಒಂದು ಬಿಂದು ಬೇಕಾಗತ್ತೆ. ಒಂದು ಬಿಂದು ನೀನು ತ್ರಾಟಕ ಮಾಡುವ ಒಂದು ದೀಪ ಒಂದು ಬಿಂದು ಅಂತ ಹೇಳ್ತೀವಲ್ಲ, ಹಾಗೇನೆ ಏನೋ ಒಂದು ಬೇಕಾಗುತ್ತೆ. ಅದು ಪ್ರಕಾಶ ಇಟ್ಕೊಳ್ಳಿ. ಪ್ರಕಾಶ ಜ್ಯೋತಿ. ಭಗವಂತನ ನಿರಾಕಾರವಾಗಿರ್ತಕ್ಕಂಥ ಭಗವಂತನಿಗೆ ಕೂಡ ಒಂದು ಪ್ರಕಾಶ ಇದೆ, ಒಂದು ಶಬ್ದ ಇದೆ ಅವನಲ್ಲಿ. ಅದನ್ನು ಅವನು ಬೇಕಾದಾಗ ಆ ಪ್ರಕಾಶವನ್ನೇ ಅವನು ಬೇಕಾದ ಹಾಗೆ ಅದನ್ನು ರೂಪ ಮಾಡಬೇಕು, ರೂಪವನ್ನಾಗಿಸ್ಬೇಕು. ಅಂಥ ಒಂದು ಬೆಳಕನ್ನು ಯಾವಾಗಲೂ ತೋರಿಸ್ಬೇಕು. ಒಂದು ಹೃದಯದ ಮಧ್ಯದಲ್ಲಿ, ಎಡಭಾಗದಲ್ಲಿ ಹೃದಯ ಇದೆ, ಬಲಭಾಗದಲ್ಲಿ ಇತರ ಭಾಗಗಳಿವೆ, ಮಧ್ಯದಲ್ಲಿ ಒಂದು ಕುಳಿ ಇದೆ. ಆ ಕುಳಿಯಲ್ಲಿ ಭಗವಂತನೇ ಇದ್ದಾನೆ. ಯಾವಾಗ ಬೆಳಕಿನ ರೂಪದಲ್ಲಿ ಇದ್ದಾನೆ, ಬೆಳಕಿನ ರೂಪದಲ್ಲಿ ಅವನಿದ್ದಾನೆ. ಬೆಳಕಿನ ರೂಪದಲ್ಲಿ ಈ ಸೂರ್ಯ ಮತ್ತು ಚಂದ್ರ ಮಧ್ಯದಲ್ಲಿರ್ತಕ್ಕಂಥದ್ದು ಅಗ್ನಿಯ ಬೆಳಕಿದೆ. ಹಾಗೆ ಒಂದು ಬೆಳಕಿನ ರೂಪದಲ್ಲಿ ಅವನಿದ್ದಾನೆ, ಅಗ್ನಿ ರೂಪದಲ್ಲಿ ಬೆಳಕಿದೆ. ಸ್ವಲ್ಪ ಬೆಚ್ಚಗೆ ಅಲ್ಲಿ ಇರ್ತದೆ. ಆ ಬೆಳಕನ್ನೇ ನಾವು ಕುರಿತು ಧ್ಯಾನ ಮಾಡಬೇಕು. ಯಾವಾಗಲೂ ನೀವು ಆ ಬೆಳಕಿನದ್ದೇ ಧ್ಯಾನ ಮಾಡ್ತಾ ಇದ್ದರೆ ನಿಮಗೆ ಅದು ಒಲಿತದೆ, ಆ ಬೆಳಕು ಒಲಿತದೆ. ಮತ್ತು ಇನ್ನೊಂದು ಏನಂದರೆ ಈ ಬೆಳಕು ನಮಗೆ ಒಲಿದು ಅಂತ ಇದೆ. ಅದು ಹೇಗೆ ಏನಂದರೆ ಯಾವಾಗ ನೀವು ಬೆಳಕಿನ ಧ್ಯಾನವನ್ನು ಮಾಡಬೇಕು. ಒಂದು ಇಲ್ಲಿಂದ ಮಾಡಿ, ನಾಸಿಕಾಗ್ರದಲ್ಲಿ ಆಜ್ಞಾಚಕ್ರದಲ್ಲಿ ಮಾಡಬೇಕು. ಗೃಹ ಮಧ್ಯೆ ನಾಸಿಕಾಗ್ರ ಮೂಗಿನ ತುದಿಯಲ್ಲಿ ಇರಬೇಕಂತ ಹೇಳ್ತಾರೆ. ಎಲ್ಲಿ ಅದು ಮೂಗಿನ ತುದಿ ಇದು ಅಲ್ಲ, ಇದು ಬೆಳಗಿನ ಭಾಗ. ಮೇಲ್ವಾಗಿ ಇದು ಇಲ್ಲಿ ಶುರುವಾಗುತ್ತೆ, ಮೂಗು ಶುರುವಾಗುತ್ತೆ ಇಲ್ಲಿ. ಇದು ನಾಸಿಕಾಗ್ರ ನೋಡಿ. ಈ ನಾಸಿಕಾಗ್ರ ಅಗ್ರ ತುದಿ, ಇದ್ರದ್ದು ತುದಿ ಇದಲ್ಲ, ಇದು ಕೆಳಬೇಕಲ್ಲ, ಮೂಗಿನ ಶುರುವಾಗುತ್ತಲ್ಲ, ಹಾಗೆ ಇದು ಕೆಳಗೆ ಮೇಲೆ ಅಂತ ಲೆಕ್ಕ. ಹಾಗೆ ಮೇಲೆ ಇರೋ ಪಾಯಿಂಟ್ ಇದೆಯಲ್ಲ, ಆ ನಾಸಿಕಾಗ್ರ ಅಂತ ಒಂದೇ, ಆ ಗೃಹ ಮಧ್ಯ ಅಂದ್ರೆ ಒಂದೇ, ಎರಡು ಒಂದೇ. ಅದು ಮೂರನೇ ಕಣ್ಣು ಅಲ್ಲಿದೆ ಅಂತ. ಆ ಮೂರನೇ ಕಣ್ಣು ಮಲಗಿದೆ, ಅದನ್ನು ಎಚ್ಚರಿಸಬೇಕು. ಆ ಕಣ್ಣಿನ ಒಳಗಡೆ ಪುನಃ ಈ ಜ್ಯೋತಿ ಇದೆ, ಅಲ್ಲಿದೆ, ಇಲ್ಲಿದೆ ಜ್ಯೋತಿ, ಇಲ್ಲಿಯೂ ಇದೆ. ಆ ಜ್ಯೋತಿಯನ್ನು ನಾವು ಇಲ್ಲಿ ನೋಡುವ ಜ್ಯೋತಿನ ಇಲ್ಲಿ ಸಹ ನೋಡ್ಬೋದು. ಯಾವುದು ಒಂದೇ, ಎರಡು ಒಂದೇ. ಅದನ್ನು ಕುರಿತು ಧ್ಯಾನ ಮಾಡಬೇಕು. ನೋಡ್ಕೊಂಡ್ರೆ ಸ್ವಲ್ಪ ಇಲ್ಲಿ ನೋಡ್ತಾ ಇದ್ದೇವೆ, ಆಮೇಲೆ ಕಣ್ಣನ್ನು ಮುಚ್ಚಿ, ಆಮೇಲೆ ನೇರವಾಗಿ ದೀಪವನ್ನ ಏನೋ ಒಂದು ನೋಡಿ ನಾವು ಕಣ್ಣು ಮುಚ್ಚಿದಾಗ ದೀಪ ಕಾಣಿಸ್ತದೆ. ಹಾಗೆ ಮಾಡುದು ತ್ರಾಟಕ ಹಾಗೆ ಮಾಡಬೇಕು. ತ್ರಾಟಕವನ್ನು ಮಾಡೋದಕ್ಕೆ ಬೇಕಾದ್ರೆ ಯಾಕೆ ಒಳಗಿದ್ರೆ ಫೋಟೋ ಬೀಳಿ ಅಂತ. ತ್ರಾಟಕ ಮಾಡುವಾಗ ನಾವು ಕಣ್ಣು ಬಿಟ್ಟೇ ಬಿಡಬೇಕು. ಯಾಕಂದ್ರೆ ಆ ದೀಪವನ್ನು ಕಾಣಬೇಕಲ್ಲ, ಆ ದೀಪ ಫೋಟೋ ಬೀಳ್ಬೇಕಲ್ಲ ಒಳಗಡೆ. ಆ ದೀಪವನ್ನು ನೀವು ಇಟ್ಟಿದ್ದೀರಿ, ಆ ದೀಪ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದಿರೋ ಇಲ್ಲಿ ಉಳಿತಾ ಇದೆ ದೀಪ, ಆ ಪ್ರಕಾಶ ಬರ್ತಾ ಇದೆ. ಆಗ ಕಣ್ಣು ಮುಚ್ಚಿದ್ರು ಓಕೆ. ಅಂದ್ರೆ ನಮಗೆ ಕಣ್ಣು ಮುಚ್ಚಬೇಕು. ಇನ್ನು ಕಣ್ಣು ಮುಚ್ಚಬೇಕು. ಧ್ಯಾನ ಅಂದ್ರೆ ಹಾಗೆ ಕಣ್ಣು ಮುಚ್ಚಿಯೇ ಧ್ಯಾನ ಮಾಡಬೇಕು. ಕಣ್ಣು ತೆರೆದೇ ಮಾಡುವಂಥದ್ದು ಭಾರಿ ಕಡಿಮೆ. ಮತ್ತೆ ನಾವು ಎಕ್ಸ್ಪರ್ಟ್ ಆಗಿಬಿಟ್ರೆ ಕಣ್ಣು ತೆರೆಕೊಂಡು ಧ್ಯಾನದಲ್ಲೇ ಇರ್ತಾರೆ, ಅದೇ ಬೇರೆ ವಿಷಯ. ಸೊ ಹಾಗೆ ನೀವು ಈ ಥರದಲ್ಲಿ ನೀವು ಧ್ಯಾನವನ್ನು ಮಾಡ್ತಾ ಹೋಗಬೇಕು. ಆಗ ನಿರಾಕಾರ ಧ್ಯಾನ ಆಗ್ತದೆ. ನಿರಾಕಾರ ಧ್ಯಾನಕ್ಕೆ ನೀವು ಯಾವಾಗಲೂ ಬೆಳಕನ್ನೇ ಇಟ್ಕೊಳ್ಬೇಕು. ಒಂದು ಎರಡನೇದಾಗಿ ನೀವು ಹೋಗುವಾಗ, ಬರುವಾಗ, ನಿಂತಾಗ, ಉಡುವಾಗ, ಊಟ ಮಾಡುವಾಗ, ಸ್ನಾನ ಮಾಡುವಾಗ ಎಲ್ಲ ಟೈಮ್ ನೀವೊಂದು ಬೆಳಕು ಸ್ನಾನ ಮಾಡ್ತಾ ಇದ್ದೀರಿ, ಬೆಳಕು ಇಂಥ ಕೆಲಸ ಮಾಡ್ತಾ ಇದ್ದೇವೆ, ಬೆಳಕು ನಡೀತಾ ಇದ್ದೇನೆ, ಬೆಳಕು ಇನ್ನೆಲ್ಲಿ ಹೋಗ್ತಾ ಇದ್ದೇವೆ, ಬೆಳಕು ಈ ಥರದ ಕೆಲಸವನ್ನು ಮಾಡ್ತಾ ಇದ್ದೇವೆ, ಹೀಗೆ ಚಿಂತನೆ ಮಾಡ್ತಾ ಇದ್ದೇವೆ. ನೀವು ಒಂದು ಲೈಟ್ ಕಂಬ ಇಟ್ಟ ಹಾಗೆ ಲೈಟ್ ಹೋಗ್ತಾ ಇಲ್ಲ, ನಿಮ್ಮ ಹತ್ರ ಬೆಳಕಿದೆ. ಈ ಭಾವನೆ ನೀವು 3 ತಿಂಗಳು ಮಾಡಿದ್ದೆ, 3 ತಿಂಗಳು ಈ ಥರ ಧ್ಯಾನ ನೀವು ಮಾಡಿದ್ದೆ. ಹೋದಲ್ಲಿ ಬಂದು ಎಲ್ಲ ಕಡೆ ಅದೇ ಇರಬೇಕು. ಆಗ ನಿಧಾನವಾಗಿ ಜನ ನಿಮ್ಮ ಹತ್ರ ಬರುವಾಗಲೇ ಹೆಚ್ಚು ಹತ್ರ ಬರಲಿಕ್ಕೆ ಆಗುತ್ತಿಲ್ಲ. ಇನ್ನೊಂದು ಅವರ ಇದೆಯಲ್ಲ, ಅದು ಅವರಿಗೆ ಒಂದು ಒಂದು ಪ್ರಕಾಶ ಬಳಿ ಶುರುವಾಗ್ತದೆ. ಅದು ಬಂತು ಅಂತೇಳಿದ್ರೆ ನೀವು ಆ ವಿಷಯವನ್ನು ಯಾರಿಗೆ ಹೇಳಬಾರ್ದು. ಅವರು ಸ್ವಲ್ಪ ಸ್ನಾನಗೇನ ಮಾಡಿದ್ರೆ ಹತ್ತಿರ ಬರಲಿಕ್ಕೆ ಇದು ಮಾಡ್ತಾರೆ, ಹೇಗೆ ಮಕ್ಕಳೇ ಮಾತಾಡ್ತಾರೆ. ಯಾಕೆಂದ್ರೆ ಏನೋ ಒಂದು ನಿಮ್ಮಲ್ಲಿ ಶಕ್ತಿ ಅಡಗಿರ್ತದೆ. ಶಕ್ತಿ ಆಗಿದ್ದು ಈ ಬೆಳಕಿನ ಶಕ್ತಿ, ಧ್ಯಾನದ ಶಕ್ತಿ, ಬೆಳಕಿನ ಧ್ಯಾನದ ಶಕ್ತಿ. ಬೆಳಕಿನ ಧ್ಯಾನ ನೀವು ಹಗಲಲ್ಲಿ ಕೆಲಸ ಮಾಡುವಾಗ ಆ ಧ್ಯಾನ ಇರಬೇಕು. ಮರ್ತೋದಾಗ ನೀವು ಬೆಳಕು 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 ಅಂತ ಮಾಡಬೇಕು. ಈ ಥರ ಧ್ಯಾನ ಮಾಡ್ತಾ ಹೋದರೆ ನಿಮಗೆ ಬೆಳಕು ಒಲಿತದೆ, ನಿಮ್ಮ ಆವರ ಸ್ವಲ್ಪ ಬಲಿಷ್ಠ ಆಗ್ತದೆ. ನೀವು ಹತ್ತಿರ ಬರುವಾಗಲೇ ಜನ ನಿಮ್ಮನ್ನು ನೋಡಿ ಏನೋ ನಿಮ್ಮ ಹತ್ರ ಅವರು ಶಕ್ತಿ ಇದೆ ಅಂತ ಗುರುತಿಸ್ತಾರೆ ಅವರು. ಮತ್ತು ನೀವು ಅವ್ರಿಗೆ ಒಂದು ಹೀಗೆ ಮುಟ್ಟಿದ್ರಿ ಅಂತಾಗ ಒಂಥರ ಬೆಚ್ಚಗಾಗ್ತದೆ. ಅವರು ನಿಮ್ಮ ಕೈ ಅವರು ಬೆಚ್ಚಗಾಗಲಿ, ನೀವು ಜ್ವರ ಬರ್ತದೆ ಅಂತ ಹೇಳಬೇಕು, ಆ ಥರ ಬೆಚ್ಚಗಿರ್ತದೆ. ಆ ಥರ ಅದು ಧ್ಯಾನದ ಪವರ್, ಅದು ಅಶಕ್ತಿ, ಬೆಳಗಿನ ಧ್ಯಾನ. ಇದು 3 ತಿಂಗಳಾದ ನಂತರ ಅರ್ಥಾಯ್ತು ಅಂತ ಹೇಳಿದ್ರೆ ಮತ್ತೆ ನೀವು ಸುಮ್ಮನೆ ಆಮೇಲೆ ಏನು ಮಾಡಬೇಕು ಗೊತ್ತಾ, ರಾತ್ರಿ ಹೊತ್ತಿನಲ್ಲಿ ನೀವು ಮಲಗುವಾಗ, ನಿದ್ರೆ ಮಾಡುವಾಗ ನೀವು ಆ ಬೆಳಕನ್ನೇ ಕುರಿತು ಧ್ಯಾನ ಮಾಡಬೇಕು. ನಿದ್ದೆ ಬರುವವರೆಗೂ ಕೂಡ, ನಿದ್ದೆ ಬರುವವರೆಗೂ ಬೆಳಕನ್ನೇ ಕುರಿತು. ನಾನು ಬೆಳಕಾಗಿದ್ದೇನೆ, ಆ ಬೆಳಕು ಪ್ರಕಾಶಮಾನವಾಗಿದೆ, ಸುಂದರವಾಗಿದೆ, ಎಲ್ಲ ಕಡೆ ತುಂಬಿ ಹರಿತಾ ಇದೆ. ನನ್ನ ಮೂಲಕ ಎಲ್ಲ ಕಡೆಗೆ ಬೆಳಕು ತುಂಬಿ ಹೋಗ್ಬಿಡುತ್ತೆ, ಪಸರಿಸ್ತಾ ಇದೆ. ಈ ಭಾವಿಸ್ತಾ ನಿದ್ದೆ ಬರ್ತೀವಿ. 1 ದಿವಸ ಆಯಿತು, 2 ದಿವಸ ಅದೇ ಥರ, 3 ದಿವಸ ಅದೇ ಥರ ನೀವು ನಿದ್ದೆ ಮಾಡುವಾಗ ಆಗ ನಿಧಾನವಾಗಿ ನಿಮ್ಮ ಕನಸಿನಲ್ಲಿ ಈ ಬೆಳಕಿನ ನಿಮಗೆ ಬೆಳಕು ಕಾಣಿಸಲಾಗುತ್ತೆ. ಕನಸಿನಲ್ಲಿ ಬೆಳಕು ಬಂದರೆ ನಿಮ್ಮ ಮೇಲೆ ಅಲ್ಲಿಗೆ ಏನಾಯಿತು ಅಂದರೆ ನಿಮಗೆ ಏನೋ ಒಂದು ಯೋಗ ಒಲಿತಾ ಇದೆ ಅಂತ ಸಿದ್ಧಿಸ್ತಾ ಇದೆ ಅಂತ ಆಯಿತು. ಆನಂತರ ಕನಸು ಅಂತಕ್ಕಂಥದ್ದು ಬರ್ಬೋದು, ಮತ್ತು ಕೊನೆಗೆ ಕನಸೇ ಬರುವುದಿಲ್ಲ. ಕನಸಲ್ಲಿ ಆ ಕ್ಷೇತ್ರವನ್ನೆಲ್ಲ ಬೆಳಕು ತುಂಬಿಬಿಡ್ತದೆ. ಆನಂತರ ನೀವು ನಿದ್ರೆ ಬೇಡ, ಆಗ ನೀವು ನಿಮ್ಮ ದೇಹವನ್ನು ಮಲಗಿಸುವುದು. ಅದು ನೀವು ಮನಸ್ಸಲ್ಲಿ ಕೂಡ 3 ಸ್ಟೇಜ್ ಇದೆ. ಒಂದು ಎಚ್ಚರ, ಜಾಗೃತ, ಮತ್ತೊಂದು ಕನಸು, ಮತ್ತೊಂದು ಸುಷುಪ್ತ. ಸುಷುಪ್ತ ನಂತರ 4ನೇ ಸ್ಥಾನವನ್ನು ಇನ್ನೂ ಹೆಸರಿಸಲಿಲ್ಲ. ಹೆಸರು ಕೊಟ್ಟದ್ದು ಏನೇನು ತುರಿಯ ಅಂತ.
ಈ ತುಡಿಯೋದ್ರಲ್ಲಿ ನೀವು ಇರ್ತೀರಾ ಬೆಳಗ್ಗೆ ಈ 3 ಸತಿ ದಾಟಿಬಿಡ್ತೀವಿ. ಕನಸಿಲ್ಲ, ಕನಸು ಬೆಳಕು ತುಂಬಿ ಹೋಯ್ತು. ಬೆಳಕು ಆ ಕಡೆಗೆ ಈ ಕಡೆಗೆ ಎಲ್ಲ ಕಡೆ ಪಸರಿಸಿ ಶುರುವಾಯಿತು. ಇದ್ರೆ ದೇಹ ಮಲಗಿದೆ ಪಾಪ, ಈಗ ಬೇಕಲ್ಲ, ವಿಶ್ರಾಂತಿ ಬೇಕಲ್ಲ, ಅದಕ್ಕೆ ಆಹಾರ ಕೊಡ್ಬೇಕು ನೀವು, ಅದು ಕೊಡ್ಬೇಕು. ಅದು ನೀವು ಮಾತ್ರ ಎಚ್ಚರದಲ್ಲಿ ಇರ್ತದೆ. ಆಗ ಕೃಷ್ಣ ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು ನಿಸಿದ್ಧಿ ಆಯಿತು ಅಂತ ಜ್ಞಾನಿಗಳು ಅವರು ಆ ಸ್ಥಿತಿ ಬರ್ತದೆ, ಜ್ಞಾನ ಬಂದ್ಬಿಡ್ತದೆ, ಅದು ಸ್ವರ್ಗ ಕುಂಡಲಿ ಜಾಗೃತ ಆಗ್ತದೆ. ಅವರು ಮತ್ತೆ ದೊಡ್ಡ ವ್ಯಕ್ತಿಗಳಾಗ್ತದೆ. ಸೊ ಹಾಗಾದ್ರೆ ಈಗ ಧ್ಯಾನ ಮಾಡೋದ್ರಿಂದ ನಮ್ಮ ಜೀವನ ಶೈಲಿ ಹೇಗೆ ಸುಧಾರಿಸುತ್ತಿದೆ? ಧ್ಯಾನ ಮಾಡಿದವನ ಜೀವನ ಅಂದರೆ ಬಹಳ ಶಿಸ್ತುಬದ್ಧವಾಗಿರ್ತಾನೆ. ಯಾವುದೇ ಕೆಲಸವನ್ನು ಮಾಡಲಿ ಆ ಕೆಲಸವನ್ನು ಮತ್ತೆ ಪುನಃ ಹಿಂದಿರುಗಿ ನೋಡೋ ಅವಶ್ಯಕತೆ ಇಲ್ಲ. ಅದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಉದಾಹರಣೆಗೆ ಮನೆಯ ಒಂದು ಕ್ಲೀನೇ ಹಿಡಿದಂತೆ ಇಟ್ಕೊಡು, ಒಂದು ಗುಡಿಸುವಂತೆ ಇಟ್ಕೊಡು, ಸಣ್ಣ ಕೆಲಸ. ಆ ಗುಡಿಸಲ್ಲಿ ಹಾಗೆ ಚೆನ್ನಾಗಿ ಮೈ ಬಗ್ಗಿಸಿ ಮೂಲೆ ಮೂಲೆಗೆಲ್ಲ ಹಾಕಿ ಚಂದ ಮಾಡಿ ಗುಡಿಸ್ತಕ್ಕಂಥ ಒಂದು ಪಾತ್ರೆಯನ್ನು ಓರಣವಾಗಿರ್ತಕ್ಕಂಥದ್ದು. ಪುಸ್ತಕ ಮನೆಯನ್ನೇ ಕ್ಲೀನ್ ಮಾಡುದು ಅಂತ ಹೇಳಿದ್ರೆ ಈಗ ನಮ್ಮ ಮನಸ್ಸನ್ನು ಕೂಡ ಮನಸ್ಸು ಕ್ಲೀನ್ ಆದ ನಂತರನೇ ಧ್ಯಾನದಿಂದ ಸಿಗತಕ್ಕಂಥ ಲಾಭ. ಮನಸ್ಸು ಕ್ಲೀನ್ ಆಗ್ತದೆ, ಮನಸ್ಸು ಶುದ್ಧ ಆಗ್ತದೆ, ಕಲ್ಮಶ ಹೊರಗೆ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಮನಸ್ಸು ಪರಿಶುದ್ಧತೆ ಬರಬೇಕಾಗಿದ್ದರೆ ಅದು ಧ್ಯಾನದಷ್ಟು ಪ್ರಯೋಜನಕಾರಿ ಯಾವುದೂ ಇಲ್ಲ ಆ ಕೆಲಸ. ಹಾಗಾಗಿ ಅದೇ ಬಹಳ ಒಳ್ಳೆಯ ಒಂದು. ಸೊ ಇಂದಿನ ಒಂದು ಯುಗದಲ್ಲಿ ಧ್ಯಾನ ಎಷ್ಟು ಮಹತ್ವ, ಧ್ಯಾನ ಈ ಒಂದು ಕಾಲಘಟ್ಟದಲ್ಲಿ ಇಂದಿನ ಒಂದು ಯುವಕರಿಗೆ ಎಷ್ಟು ಮಹತ್ವ ಅಂತ ಹೇಳ್ತೀರಿ? ಇವತ್ತಿನ ಯುವಕರ ಮನಸ್ಸು ಎಕ್ಸ್ಪೋಜರ್ ಭಾಳ ಜಾಸ್ತಿ ಇದೆ. ಇವತ್ತು ಟಿ ವಿ, ಮೊಬೈಲು ಮತ್ತು ಇನ್ನಿತರ ಕೆಲವು ಗೇಮ್ಸ್ಗಳು, ಇದರಲ್ಲೆಲ್ಲ ಮನಸ್ಸು ಅವರಿಗೆ ಹೋಗ್ತಾ ಇರ್ತದೆ. ಅವರಿಗೆ ಮನುಷ್ಯರೇ ಬೇಕಾಗಿಲ್ಲ. ಎಲ್ಲವೂ ನಮ್ಮ ಈಗಿನ ಆಧುನಿಕ ಯಂತ್ರಗಳು, ಯಂತ್ರೋಪಕರಣಗಳು, ಆಮೇಲೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಇದೇ ಅವರಿಗೆ ಸಾಕಾಗ್ತದೆ. ಅದರಲ್ಲೇ ಅವರು ಬಿದ್ದಿರ್ತಾರೆ. ಕಾರಣ ಏನು ಅಂತಂದರೆ ಅವರಿಗೆ ಅದೇ ತುಂಬ ಅಟ್ರಾಕ್ಷನ್ ಆಗಿದೆ. ಈ ಅಟ್ರಾಕ್ಷನ್ನ ಬದಿಯ ಸರಿಸಬೇಕಾಗುತ್ತೆ, ಅವರ ಮನಸ್ಸನ್ನು ತಿಳಿಬೇಕಾಗಿದ್ದರೆ ಅವರಿಗೆ ನಾವು ಅವಶ್ಯವಾಗಿ ಅವರನ್ನು ಸ್ವಲ್ಪ ನಾವು ಈ ರೀತಿಯಲ್ಲಿ ಟ್ರೈನಿಂಗ್ ಮಾಡಬೇಕಾಗ್ತದೆ. ಯಾಕಂದರೆ ಧ್ಯಾನ, ಜಪ, ತಪ, ಪೂಜೆ, ಅಂದ್ರೆ ಯೋಗ, ಪ್ರಾಣಾಯಾಮ ಅದನ್ನೆಲ್ಲ ಮಾಡಿಸುವಂಥ ಇದೆಲ್ಲ ಮಾಡಬೇಕಾಗುತ್ತೆ. ಅವ್ರು ಮಾಡೇ ಇಲ್ಲ ಅಂತೇಳಿ ಆದರೆ ಅವರಿಗೆ ಈ ಧ್ಯಾನ ಯಾವುದು ಮಾಡಿಸೋದಿಲ್ಲ ಅಂತೇಳಿ ಆದರೆ ಅವರು ಹೀಗೇನೆ ಡೈವರ್ಟ್ ಆಗಿಬಿಡ್ತಾರೆ, ಅವ್ರು ಅಡಿಕ್ಟ್ ಆಗಿಬಿಡ್ತಾರೆ ಅದನ್ನೆಲ್ಲ. ಹಾಗೆ ಒಂದ್ಸಲ ಅಡಿಕ್ಟ್ ಆಗಿಬಿಟ್ರೆ ಮತ್ತೆ ಭಾರಿ ಕಷ್ಟ. ಯಾಕಂದರೆ ಇದು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ನಮ್ಮ ಆರೋಗ್ಯ ಉಳಿಸುವಂಥದ್ದೇ ಈ ಧ್ಯಾನ, ಜಪತಪ ಮತ್ತು ಪ್ರಾಣಾಯಾಮಗಳು, ಆಸನಗಳು. ಇಷ್ಟನ್ನು ಯಾರು ಮಾಡ್ತಾನೋ ಅವನ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತದೆ. ಹಾಗಾಗಿ ಮಕ್ಕಳಿಗೆ ಆರೋಗ್ಯ ಈಗ ತೊಂದರೆ ಆಗೋದಿಲ್ಲ. ಅವರಿಗೆ 18, 20, 30 ವರ್ಷ ಆಗುವವರೆಗೆ ತೊಂದರೆ ಆಗೋದಿಲ್ಲ. ಆ ನಂತರ ಶುರುವಾಗ್ತದೆ, ಒಂದೊಂದೇ ರೋಗಗಳು ಶುರುವಾಗ್ತದೆ. ಕೊಲೆಸ್ಟ್ರಾಲಿಂದ ಪ್ರಾರಂಭ ಆಗುತ್ತೆ. ಅವರ ಜಂಕ್ ಫುಡ್ ತಿಂದು ಎಲ್ಲ ಮನಸ್ಸು ಎರಡೂ ಹಾಳಾಗ್ತಾ ಹೋಗ್ತದೆ. ಹಾಗಾಗಿ ಅಂತಹ ಒಂದು ಸ್ಥಿತಿಯಿಂದ ಅವರನ್ನು ಹೊರಗೆ ತರಬೇಕಾಗಿದ್ದರೆ ಬೇರೆ ಯಾವ ದಾರಿಯೂ ನನಗೆ ಕಾಣೋದಿಲ್ಲ. ಈ ಯಾವ ಡಾಕ್ಟರ್ ಔಷಧಿಯಲ್ಲಿ ಅದೆಲ್ಲ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಡಾಕ್ಟರ್ ಔಷಧಿ ಇಲ್ಲ. ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಯೋಗವೇ ಬೇಕು, ಯೋಗ ಧ್ಯಾನವೇ ಬೇಕು. ಹಾಗಾಗಿ ಧ್ಯಾನ ಮಾಡಲಿಲ್ಲ ಅಂತೇಳಿ ಆದರೆ ಯಾರನ್ನು ಕೂಡ ನಾವು ಸರಿಯಾಗತಕ್ಕಂಥ ಒಳ್ಳೆಯ ದಾರಿ ಕಡೆಗೆ ಹಚ್ಚಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇದು ಬಹಳ ಪ್ರಾಮುಖ್ಯವಾದದ್ದು ಧ್ಯಾನ ಅಂತಕ್ಕಂಥದ್ದು. ಹಾಗೆಯೇ ಪ್ರಾಣಾಯಾಮಗಳು ಕೂಡ ಹಾಗೆ. ಸೊ ನಮ್ಮ ಚಂಚಲಚಿತ್ತವಾದ ಮನಸ್ಸನ್ನ ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲಿನ ಮೂಲಕ ನಮ್ಮ ಮನಸ್ಸನ್ನ ನಿಗ್ರಹಿಸಿ ಏಕಾಗ್ರತೆಗೊಳಿಸಿ, ಆದ್ರೂ ಸ್ವಲ್ಪ ಕಷ್ಟವೇ, ಧ್ಯಾನ ಮಾಡೋದಷ್ಟು ಸರಳ ಅಲ್ಲ. ಕೊನೆಯದಾಗಿ ಧ್ಯಾನದ ಬಗ್ಗೆ ಏನು ಹೇಳ್ತೀರಾ, ಹೇಗೆ ಮಾಡ್ಬೋದು ಅಂತ ಮತ್ತೊಮ್ಮೆ ವಿವರಿಸ್ತೀರಾ ನಮ್ಮ ವೀಕ್ಷಕರಿಗೆ? ಹಲವಾರು ಜನ ಕೇಳಿದ್ರು. ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಪ್ರಾಣಾಯಾಮದ ಬಗ್ಗೆ ಮಾತಾಡಿದ್ವಿ. ತುಂಬಾ ಜನ ನಿಮ್ಮ ಅಭಿಮಾನಿಗಳು ಕೇಳಿದ್ರು, ನಿಮಗೆ ಪರಿಚಯದವರು, ಗುರ್ತದವರು ಎಲ್ಲ ನೀವು ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರಲ್ಲ. ಆಗ ಕೆಲವರು ಜನ ಕ್ವಶನ್ ಮಾಡಿದ್ರು, ನಮಗೆ ಅವರ ಪರಿಚಯ ಕೊಡಿ, ಮತ್ತೆ ಮಾತಾಡ್ಬೇಕು, ಫೋನ್ ನಂಬರ್ ಕೊಡಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ, ಈ ವಿಡಿಯೋದ ಮೂಲಕ ಮತ್ತೊಮ್ಮೆ ಅವರಿಗೆಲ್ರಿಗೂ ಅವ್ರನ್ನ ನೆನಪಿಸ್ತಾ ಇದ್ದೇನೆ ಈ ಒಂದು ವಿಡಿಯೋದ ಮೂಲಕ. ಕೊನೆಯದಾಗಿ ಧ್ಯಾನದ ಬಗ್ಗೆ ಏನು ಹೇಳ್ತೀರಿ? ಧ್ಯಾನ ಮಾಡುವುದಕ್ಕೆ ಮೊದಲಿಗೆ ಅವನಿಗೆ ಮನಸ್ಸು ಬರಬೇಕು. ಮನಸ್ಸು ಅನ್ನುವಂಥದ್ದು ಬಹಳ ಒಂದು ವಿಚಿತ್ರವಾಗತಕ್ಕಂತಹ ಒಂದು ಶಕ್ತಿ ಅದು. ಮನಸ್ಸಲ್ಲಿ ಅಪಾರವಾದ ಶಕ್ತಿ ಇದೆ. ಆ ಶಕ್ತಿ ದುರ್ಬಳಕೆಯೇ ಜಾಸ್ತಿ ಆಗ್ತಾ ಇದೆ. ಮಾತು ನಮ್ಮದು ಹೆಚ್ಚು, ಬೇಡದೇ ಇರತಕ್ಕಂಥದ್ದು ಬೇಕಾದ ಎಲ್ಲವೂ ನಾವು ಮಾತಾಡ್ತಾ ಹೋಗ್ತಾ ಇರ್ತೀವಿ. ನ್ಯೂಸ್ ಪೇಪರನ್ನು ತುಂಬ ಓದ್ತೇವೆ, ಮನಸ್ಸೆಲ್ಲ ಓಜಲಾಗ್ತದೆ. ಮನಸ್ಸಲ್ಲಿ ತುಂಬ ಸಾಕಷ್ಟು ವಿಚಾರಗಳನ್ನು ತುಂಬಿಸ್ಕೊಳ್ತೇವೆ ನಾವು. ನಮ್ಮ ದೇಶದ ವಿಚಾರ ಇರ್ಬೋದು, ಮತ್ತೊಂದು ಇರ್ಬೋದು, ಒಬ್ಬರ ವಿಚಾರ ಇರ್ಬೋದು, ವೈಯಕ್ತಿಕ ಇರ್ಬೋದು, ಅದು ಬೇಡದ ವಿಚಾರ, ಅದೆಲ್ಲ ಬೇಡದ ವಿಚಾರ ತುಂಬಿಕೊಂಡಿರ್ತದೆ. ಇಂಥ ಬೇಕಾದಕ್ಕೆ ಜಾಗ ಇಲ್ಲಿದೆ ಅಲ್ಲಿ. ಹಾಗೆ ಅದಕ್ಕೆಲ್ಲ ತುಂಬಿಕೊಂಡು ಖಾಲಿ ಇಲ್ಲವೇ ಇಲ್ಲ. ಅದನ್ನು ಮೊದಲು ಖಾಲಿ ಮಾಡಬೇಕಪ್ಪ. ಇಲ್ಲೇ ಹೋದರೆ ನಮಗೆ ಧ್ಯಾನ ಹತ್ತೋದಿಲ್ಲ. ಮನಸ್ಸನ್ನೊಂದು ಖಾಲಿ ಮಾಡುವಂಥದ್ದಂದ್ರೆ ಹೇಗೆ, ಅಲ್ಲಿಂದ ಶುರು ಧ್ಯಾನ ಅಂತ. ಒಂದು ಸಲ ಚೆನ್ನಾಗಿ ಗಟ್ಟೆ ಕುಳಿತುಕೊಂಡಿರಬೇಕು. ಮನಸ್ಸನ್ನೆಲ್ಲ ಖಾಲಿ ಮಾಡಬೇಕು. ಖಾಲಿ ಅಂದರೆ ಯಾವುದು ಆಲೋಚನೆ ಮಾಡಬಾರ್ದು. ಏನೂ ಆಲೋಚನೆ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಅಂದರೆ ನಮ್ಮದು ಯಾವುದೂ ಅಲ್ಲ, ನಮ್ಮದಿಂದ ಏನೂ ಅಲ್ಲ, ನಾವು ಏನನ್ನೂ ತರಲಿಲ್ಲ, ನಾವೇನೂ ಕೊಂಡೋಗೋದಿಲ್ಲ ಹೇಳಿ ಒಂದು ಇರಬೇಕು.
ಈ ರೀತಿಯಲ್ಲಿ ನಾವು ಚಿಂತನೆ ಮಾಡ್ತಾ ಮನಸ್ಸನ್ನು ಸ್ವಲ್ಪ ಖಾಲಿ ಮಾಡಬೇಕು. ಖಾಲಿ ಮಾಡಿದ ನಂತರ ನಾವು ಧ್ಯಾನ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ಧ್ಯಾನಕ್ಕೂ ಮೊದಲೇ ನಾನು ಆಗ ಹೇಳಿದಾಗೇ ಯಮ ನಿಯಮಗಳನ್ನು ಪಾಲನೆ ಮಾಡದೆ ಹೋದರೆ ಧ್ಯಾನ ದಕ್ಕುವುದಿಲ್ಲ. ಯಮ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಸತ್ಯ, ಅಹಿಂಸೆ, ಅಸ್ಥೇಯ, ಪರಿಗ್ರಹಾದಿಗಳು, ಶೌಚ, ಸ್ವಾಧ್ಯಾಯ, ತಪಸ್ಸು ಇದನ್ನೆಲ್ಲವನ್ನು ಮಾಡಲೇಬೇಕು. ಸ್ವಲ್ಪ ಆಚರಣೆ ಮಾಡಬೇಕು. ಅಷ್ಟು ಮಾಡಿದರೆ ಮಾತ್ರ ನೀವು ಆಸನ ಸ್ವಲ್ಪ ಮಾಡಿದ್ರು ಸಾಕು, 4-5 ಆಸನ ಮಾಡಿದ್ರು ಸಾಕು, ಒಂದು ಸೂರ್ಯ ನಮಸ್ಕಾರ ಮಾಡಿದ್ರು ಸಾಕು. ಅಷ್ಟಾದರೆ ಮಾತ್ರ ತಯಾರಿ ಆಗೋದು ನೀವು ಧ್ಯಾನಕ್ಕೆ. ಇಲ್ಲಿ ತಯಾರಿ ಆಗೋದಿಲ್ಲ. ನೇರವಾಗಿ ಧ್ಯಾನಕ್ಕೆ ಹೋಗುವ ಅಂತಂದರೆ ಮನಸ್ಸು ಬರಬೇಕಲ್ಲ, ಮನಸ್ಸನ್ನು ತುಂಬಿಕೊಂಡಿದೆ. ಮನಸ್ಸನ್ನು ನಾವು ಮೊದಲು ರೆಡಿ ಮಾಡ್ಕೋಬೇಕು, ಮನಸ್ಸನ್ನು ಸಿದ್ಧಗೊಳಿಸಬೇಕು. ಆ ನಂತರ ನಾವು ಒಂದು ಒಳ್ಳೆಯ ಶಾಂತವಾದ ಪ್ರದೇಶದಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಪ್ರತಿದಿನ ಒಂದು ಹೊತ್ತನ್ನು ನಾವು ತೆಗೆದುಕೊಂಡು, ಒಂದು ಸಂಜೆ ಅಥವಾ ಬೆಳಿಗ್ಗೆ, ಇದಕ್ಕೆ 2 ಹೊತ್ತು ಮಾಡಿದ್ರೆ ಉತ್ತಮ. ಕನಿಷ್ಠ 5 ನಿಮಿಷ ನಾವು ಧ್ಯಾನ ಮಾಡಬೇಕು. ಧ್ಯಾನ ಕ್ಲಾಸ್ನಲ್ಲಿ ಹೇಳ್ತಾರೆ 1 ನಿಮಿಷ 2 ನಿಮಿಷ ಮುಚ್ಚಿ ಆಗೋ ತೇರಿ ಅಂತ ಹೇಳ್ತಾರೆ. ಏನು ಧ್ಯಾನ ಮಾಡಿದ್ರೆ ದೇವರಿಗೆ ಯಾವ ಧ್ಯಾನ ಮನಸ್ಸು ತಂದೆ ನಿಲ್ಸೋರತಿ ಮುಗೀತು ಅನ್ನೋದ್ರೆ ಹೌದು. ಇವೇ ಧಾರಣ ಮಾಡಲಿಕ್ಕೆ ಒಂದು 12 ಸೆಕೆಂಡ್ ಅಲ್ಲ, ಒಂದು 5 ನಿಮಿಷ ಅದಕ್ಕೆ ಬೇಕಾಗುತ್ತೆ. ಕೆಲವು ಬಾರಿ ಏನು ಮಾಡಿದ್ರೆ ಮನಸ್ಸು ಎಲ್ಲಿ ಗಂಟೆ ಗೊತ್ತಾಗಲಿಲ್ಲ, ಅದನ್ನು ತಂದು ಧಾರಣೆ ಮಾಡಬೇಕು. ಪ್ರತ್ಯಾಹಾರ ಅಂತ ಹೇಳ್ತಾರೆ. ಪ್ರತ್ಯಾಹಾರ ಅಂದರೆ ಕರ್ಕೊಂಡು ಬರೋದು, ಬಾಪ್ಪ ಸ್ವಲ್ಪ ಇಲ್ಲಿ ಇರು, ಸ್ವಲ್ಪ ಧ್ಯಾನ ಮಾಡೋಣ ಅಂತ ಹೇಳಿ ನಾವು ಪಾಲಿಷ್ ಮಾಡಿ ಕರ್ಕೊಂಡು ಬಂದು ನಿಲ್ಲಿಸಬೇಕು. ಧ್ಯೇಯದ ಕಡೆಗೆ ತಂದು ನಿಲ್ಲಿಸಬೇಕು. ಧ್ಯೇಯ ಅಂದರೆ ನಾವು ಯಾವುದನ್ನು ಕುರಿತು ಧ್ಯಾನ ಮಾಡ್ತೇವೆ ಅದಕ್ಕೆ ಧ್ಯೇಯ ಅಂತ ಆ ವಸ್ತುವಿಗೆ ಹೇಳ್ತೇವೆ. ಅದು ರೂಪ ಇರ್ಬೋದು, ಅಥವಾ ಭಗವಂತನ ಒಂದು ನೆನಪಿರ್ಬೋದು, ಅಥವಾ ಒಂದು ಬೆಳಕಿರ್ಬೋದು, ಏನಾದರೂ ಇರ್ಬೋದು. ಅಲ್ಲಿ ತಂದು ನಿಲ್ಲಿಸಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಆಮೇಲೆ ನೀವು ಅದನ್ನು ಧಾರಣೆ ಮಾಡಿದ ನಂತರ ಆ ಮನಸ್ಸನ್ನು ನೀವು ಅಲ್ಲಿಗೆ ಹೋಗು, ಅದರ ಕಡೆ ಹೋಗು ಅಂತ ಹೇಳಿ ಆರ್ಡರ್ ಕೊಡಬೇಕು. ನೀವು ಕೊಡುವವರು ಯಾರು? ಸಾಕ್ಷಿ. ನಾನು ಭಗವಂತನದೇ ಒಂದು ಭಾಗ, ನಾನು ಸಾಕ್ಷಿಯಾಗಿದ್ದೇನೆ. ನನ್ನ ವಾಸಸ್ಥಾನ ಹೃದಯ. ಹಾಗಾಗಿ ನಾನು ನನ್ನ ಮನಸ್ಸನ್ನು ಧ್ಯಾನಕ್ಕೆ, ಆ ಹೃದಯದಲ್ಲಿರ್ತಕ್ಕಂಥ ಬೆಳಗಿನ ಕಡೆಗೆ ಅಥವಾ ಒಂದು ರೂಪದ ಕಡೆಗೆ ಆ ಮನಸ್ಸನ್ನು ನಾನು ಕಳಿಸಿಕೊಡ್ತಾ ಇದ್ದೇನೆ. ಧ್ಯಾನ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಕಳಿಸ್ಕೊಡ್ಬೇಕು. ಇಲ್ಲಿಗೆ ರೂಪದ ಕಡೆಗೆ ಅಥವಾ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಪ್ರಕಾಶದ ಕಡೆಗೆ ಅಲ್ಲಿ ಕಳಿಸಿ ಅದನ್ನು ವಾಚ್ ಮಾಡ್ತಾ ಇರಬೇಕು ಮನಸ್ಸನ್ನು. ನನ್ನ ಮನಸ್ಸು ಈಗ ಏನು ಚಿಂತನೆ ಮಾಡ್ತಾ ಇದೆ, ಸರಿಯಾಗಿ ಅದು ಆಲೋಚನೆ ಮಾಡಿ ಧ್ಯಾನ ಮಾಡ್ತಾ ಇದೆಯಾ, ಆ ಧ್ಯೇಯದ ಕಡೆಗೆ ಅದು ಹರಿತಾ ಇದೆಯಾ ಅಂತ ನಾವು ನೋಡ್ತಾ ಇರಬೇಕು. ಅದು ಹರಿತಾ ಇರ್ತದೆ. ನೀವು ನೋಡ್ತಾ ಇರುವಾಗ ಹರಿತಾ ಇರ್ತದೆ, ನೀವು ನೋಡಲಿಲ್ಲ ಅಂತ ಅದು ಅದರ ತಪ್ಪಿಸಿ. ನಮ್ಮ ಲಕ್ಷ್ಯ ಇಲ್ಲ ಅಲ್ಲಿ ಅಂತೇಳಿದ್ರೆ ಅದು ನಮ್ಮ ಲಕ್ಷ್ಯದ ಹೊರಗೆ ಹೋಗ್ಬಿಡ್ತದೆ, ನಮ್ಮನ್ನೇ ತೊಗೊಂಡು ಹೋಗ್ಬಿಡ್ತದೆ. ಹಾಗಾಗಿ ಆ ಲಕ್ಷ್ಯ ಕೊಟ್ಟು ಮನಸ್ಸನ್ನು ನೀವು ನೋಡ್ತಾ ಇರಬೇಕು. ಇದಕ್ಕೆ ಧ್ಯಾನ ಅಂತ ಹೆಸರು. ಆ ರೀತಿಯಲ್ಲಿ ನೀವು 5 ನಿಮಿಷ ಮಾಡಬೇಕು. ಪರಿಶುದ್ಧವಾಗಿ ನೀವು 5 ನಿಮಿಷ ಆದರೂ ಅದನ್ನು ಮಾಡಬೇಕು. 5 ನಿಮಿಷಕ್ಕೆ ನಿಮಗೆ ಸಾಧಾರಣ 1 ಗಂಟೆ 2 ಗಂಟೆಯಷ್ಟು ಗಾಢವಾದಂತಹ ನಿದ್ರೆ ಮಾಡಿದಷ್ಟು ಫಲ ಬರ್ತದೆ. ಶಾಂತವಾಗ್ತದೆ, ಮನಸ್ಸು ಶಾಂತ ಆಗ್ತದೆ, ಒತ್ತಡ ಇರುವುದಿಲ್ಲ. ಕಾಮಕ್ರೋಧ ಲೋಭ ಮೋಹಾದಿಗಳೆಲ್ಲವೂ ಕೂಡ ಕೆಳಮಟ್ಟದಲ್ಲಿ ಇರ್ತದೆ. ಆನಂತರ ನಮ್ಮ ಮನಸ್ಸು ಕಲ್ಮಶಗಳು ಒಂದಷ್ಟು ಕಡಿಮೆ ಆಗ್ತದೆ. ಎಲ್ಲ ಕಡಿಮೆ ಆಗ್ತಂತ ಆಗೋದಿಲ್ಲ. ಈ ಥರ ಸಿಟ್ಟಿಗೆ ನೀವು ಕನಿಷ್ಠ ಒಂದು 3 ತಿಂಗಳು ಮಾಡಬೇಕು. 3 ತಿಂಗಳು ಮಾಡಿದರೆ ಮನಸ್ಸು ಪೂರ್ತಿ ಶುದ್ಧ ಆಗ್ತದೆ. ಹಾಗೆ ಶುದ್ಧ ಆಗತಕ್ಕಂಥ ಮನಸ್ಸು ನಿಮಗೆ ಎಲ್ಲರಲ್ಲಿ ವ್ಯವಹಾರ ಮಾಡಲಿಕ್ಕೆ ಅದು ಅನುಕೂಲಕರವಾಗಿರ್ತದೆ. ನಿಮಗೆ ಅದು ಬಹಳ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಹುಟ್ಟು ಹಾಕ್ತದೆ. ಆನಂತರ ನಿಮಗೆ ಯಾವ ಒತ್ತಡ ಬಾಧೆ ಇಲ್ಲ, ರೋಗಗಳನ್ನೆಲ್ಲವನ್ನು ಕೂಡ ಹೊರಗೆ ಹಾಕ್ಬಿಡ್ತದೆ. ಯಾಕಂದರೆ ಮನಸ್ಸಿನಿಂದಲೇ ರೋಗಗಳು ಬರುತ್ತೆ. ಮೊದಲ ಫಾಲ್ಟ್ ಡಿಸೀಸ್ ಅದ್ರ ಮೂಲಕ ಬರುವಂಥದ್ದು. ಮನಸ್ಸೇ ಶುದ್ಧ ಆಯ್ತು ಅಂತ ಹೇಳಿದ್ರೆ ಅದನ್ನಷ್ಟಿಗೆ ಆ ರೋಗಗಳೆಲ್ಲವೂ ಕೂಡ ವಾಸ ಆಗ್ತದೆ. ರೋಗ ವಾಸ ಆಗೋದಕ್ಕೆ ಕೂಡ ಕೆಲವು ಒಂಥರ ಹಿಪ್ನೋಟಿಸಮ್ ಮೂಲಕ ಇದೆ. ಇಷ್ಟು ಮಾಡಿದ್ರೆ ನಮಗೆ ಬಹಳ ಆರೋಗ್ಯ ಪ್ರಾಪ್ತಿ ಆಗ್ತದೆ, ಒತ್ತಡ ಕಡಿಮೆ ಆಗ್ತದೆ. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ, ಇದನ್ನ ಫಸ್ಟ್ ಆಫ್ ಆಲ್ ಕಿವಿಗೆ ಇಯರ್ಫೋನ್ ಹಾಕೊಂಡು ಕೇಳಿ. ಸ್ವಲ್ಪ ಸ್ಪೀಕರ್ ಪ್ರಾಬ್ಲಮ್ ಇರೋದ್ರಿಂದ ಆಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಗುರುಗಳೇ, ಮನಸ್ ಏಕಂ ವಚಸ್ ಏಕಂ ಕರ್ಮಸ್ ಏಕಂ ಮಹಾತ್ಮನ ಅನ್ನ ಹಾಗೆ ಏಕಾಗ್ರ ಮನಸ್ಸಿನಿಂದ ಹೀಗೆ ಎಲ್ಲಿ ಎಷ್ಟು ಸಮಯ ಯಾಕೆ ಮಾಡಬೇಕು, ಹಾಗೆ ಯಾವಾಗ ಧ್ಯಾನ ಮಾಡಬೇಕು, ವಿಶೇಷವಾದ ವಿಷಯವನ್ನ, ವಿಶೇಷವಾದ ಜ್ಞಾನ ಇರುವಂತವರು ನೀವು ಎಲ್ಲ ವಿಷಯಗಳನ್ನ ನಮಗೆ ಹಾಗೂ ನಮ್ಮ ವೀಕ್ಷಕರಿಗೆ ಇದರ ಮೂಲಕ ತಿಳಿಸಿಕೊಟ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗಿದು ಮತ್ತೊಮ್ಮೆ ನಮಸ್ಕರಿಸುತ್ತಾ, ಸ್ನೇಹಿತರೆ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಧ್ಯಾನ ಬಗ್ಗೆ ಎಲ್ಲರೂ ಹೇಳೋದಿಲ್ಲ, ಹೇಳಿರೋ ವಿಷಯಗಳು ಮನದಟ್ಟ ಆಗೋದಿಲ್ಲ. ಇವರು ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ರು. ಎಲ್ಲವನ್ನ ಡೀಟೇಲ್ ಆಗಿ ನೋಡಿ ಕೇಳಿ ಮತ್ತೊಮ್ಮೆ ಅಂತ ಹೇಳ್ತಾ, ನಾವು ಕುಂಡಲಿನಿ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಅದನ್ನ ಒಂದು ಮುಂದಿನ ವಿಡಿಯೋದಲ್ಲಿ ನಾವು ಮಾಡೋಣ ಅಲ್ಲ, ಕುಂಡಲಿನಿ ಶಕ್ತಿ ಬಗ್ಗೆ. ಎಸ್ ಸ್ನೇಹಿತರೆ, ದಿವಾಣಕೇಶವ ಭಟ್ರು ಕುಂಡಲಿನಿ ಶಕ್ತಿ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಆಳವಾದ ಜ್ಞಾನ ಇರುವಂತರು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಅದನ್ನ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಎಂದಿನಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಎಂದಿನಂತೆ ಹೆಪಿ ಆಗಿರಿ ಧ್ಯಾನ ಮಾಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.